ಯೇಸುನ ಮುದ್ದಾದ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಕರ್ತನ ನಾಮದಲ್ಲಿ ಇಲ್ಲಿ ಸೇರಿಕೊಂಡಿದ್ದೇವೆ. ಪ್ರೈಸ್ ದ ಲಾರ್ಡ್. ಅವರಿದ್ದಾರಾ? ಇಲ್ಲಿ ಇದ್ದಾರಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಎಲ್ಲಿ ಇಬ್ಬರು ಅಥವಾ ಮೂರು ಅವರ ನಾಮದಲ್ಲಿ, ಕರ್ತನ ನಾಮದಲ್ಲಿ ನಾವು ಸೇರಿಕೊಳ್ತೀವೋ ಅಲ್ಲಿ ಅವರಿದ್ದಾರೆ. ಪ್ರೈಸ್ ದ ಲಾರ್ಡ್. ನೀವು ಅಲ್ಲೇ ಪ್ರೈಸ್ ದ ಲಾರ್ಡ್ ಹೇಳಲ್ಲ. ಹಾಲೆಲೂಯ. ಓಕೆ, ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ. ಮೊದಲನೇದಾಗಿ ಆ ದೇವರು ಎಷ್ಟು ಒಳ್ಳೆಯವರು ಅಂತೇಳಿ ನಮಗೆ ನಮ್ಮ ಹೃದಯದಲ್ಲಿ ಗೊತ್ತಾದರೆ ನಾವು ಯಾವಾಗಲೂ ಅವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತೆ. ಸುಮ್ಮನೆ ಈ ಬುದ್ಧಿಯಲ್ಲಿ ತಿಳ್ಕೊಂಡ್ರೆ ನಮಗೆ ಮಾಡಲಿಕ್ಕಾಗಲ್ಲ, ಅದು ಮನುಷ್ಯನ ಪ್ರಯತ್ನ ಆಗತ್ತೆ. ಆದರೆ ನಿಮ್ಮ ಹೃದಯದಲ್ಲಿ ಯೇಸು ಅನುಭವ ಆಗಿಬಿಟ್ರೆ ನಿಮಗೆ ಯಾರು ಹೇಳ್ಕೊಡೋದು ಬೇಡ. ನೀವಾಗಿ ನೀವು ದಾರಿಯಲ್ಲಿ ಹೋಗುವಾಗ, ಬರುವಾಗ, ಮನೆಯಲ್ಲಿರುವಾಗ, ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಆ ಕರ್ತನ ನಾಮವನ್ನು ಘನಪಡಿಸ್ಲಿಕ್ಕೆ ನಿಮಗಾಗತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಸ್ವಲ್ಪ ಸಮಯ ನಾವು ದೇವರ ವಾಕ್ಯಗಳ ಜೊತೆಯಲ್ಲಿ ನಾವು ಸೇರಿ ಕಲ್ತ್ಕೊಂಡು ಅವರನ್ನು ಆರಾಧನೆ ಮಾಡೋಣ. ಓಕೆನಾ? ಎಲ್ಲ ಮಾತಾಡಬೇಕು, ನೀವು ಸುಮ್ಮನೆ ಇರಬಾರ್ದು. ಪ್ರೈಸ್ ದ ಲಾರ್ಡ್. ಸ್ವಲ್ಪ ಜನ, ಜಾಸ್ತಿ ಜನ ಅದೆಲ್ಲ ಮುಖ್ಯ ಅಲ್ಲ, ಆಸಕ್ತಿ ಉಳ್ಳವರಿದ್ದರೆ ಸಾಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮತ್ತಾಯನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ವಾಕ್ಯ 8 ಮತ್ತು 9, 10 3 ವಾಕ್ಯಗಳನ್ನು ನಾವು ನೋಡುವಾಗ, ಮತ್ತಾಯನ ಸುವಾರ್ತೆ ಅಧ್ಯಾಯ 15 ವಾಕ್ಯ 8, 9, 10 ಯಾರಾದರೂ ನೀವೇ ಓದಿ. ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ, ಯೇಸು ಸ್ವಾಮಿ ಬೋಧನೆ ಮಾಡುವಂಥ ಆ ಸಂದರ್ಭದಲ್ಲಿ ಅವರ ಹಿಂದೆ ಅನೇಕ ಜನ ಬರ್ತಾಯಿದ್ರು. ಅದರಲ್ಲಿ ಅವರ ಸ್ವಂತ ಜನ ಕೂಡ ಬರ್ತಾಯಿದ್ರು. ಅವರನ್ನು ಹಿಂಬಾಲಿಸಿ ಅವರ ಬೋಧನೆಯನ್ನು ಆಲಿಸ್ಲಿಕ್ಕೆ ಬರ್ತಾ ಇದ್ದಂಥ ಆ ಜನರಿಗೇನೆ ಯೇಸು ಹೇಳ್ತಾ ಇರೋದು. ಇನ್ನೊಂದು ಸರಿ ಓದಿ ಅಮ್ಮ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಅಂದರೆ ಬರೀ ಮಾತಿಂದ. ಈಗ ಉದಾಹರಣೆಗೆ ನೀವು ಆಡ್ತಾ ಇದ್ರಿ, ನೀವು ಆಡಿದ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಏನಂತ ಆಡ್ತಿದ್ರಿ? ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಏನು ಮಾಡಿ ಪ್ರಾಣ ಕೊಟ್ಟರು? ಬೇಜಾರೇ ಮಾಡ್ಕೊಂಡಿಲ್ಲ ಅವರು. ಅವ್ರಿಗೊಬ್ಬರೂ ಇಷ್ಟ ಆಗಲಿಲ್ಲ ಈ ಲೋಕದಲ್ಲಿ. ಇಷ್ಟ ಆದ್ವಾ ನಾವು? ಯಾರಾದರೂ ಇಷ್ಟ ಆಗ್ಲಿಕ್ಕೆ ನಮ್ಮ ಹತ್ರ ಏನಾದರೂ ಒಳ್ಳೇದಿದೆಯಾ? ಅರ್ಥ ಆಗ್ತಿದೆಯಾ? ಈಗ ದೇವರಿಗೆ ನಾನಿಷ್ಟ ಆಗಲಿಲ್ಲ ಅಲ್ವಾ? ನನ್ನಲ್ಲಿ ಇಷ್ಟ ಆಗ್ಲಿಕ್ಕೆ ಏನಾದರೂ ಒಳ್ಳೇದಿತ್ತಾ? ಏನೂ ಇಲ್ಲ. ಏನಿತ್ತು ನನ್ನಲ್ಲಿ, ನಿಮ್ಮಲ್ಲಿ? ಪಾಪನ ದೇವರು ಇಷ್ಟಪಡ್ತಾರಾ? ಇಲ್ಲ. ಆದರೂ ಕೂಡ ಆ ಹಾಡಿನ ಸಾಲು ಹೇಳುತ್ತೆ, ಪ್ರೀತಿ ಮಾಡಿ ಪ್ರಾಣ ಕೊಟ್ರಂತೆ. ಏನು ಮಾಡಿ ಪ್ರಾಣ ಕೊಟ್ಟರು? ನಾವು ನಮ್ಮ ಮಕ್ಕಳಿಗೆ ಅವ್ರು ತಪ್ಪು ಮಾಡ್ತಾನೆ ಇದ್ದರೆ ಪ್ರೀತಿ ಮಾಡಿ ಕಾಸು ಕೊಡ್ತೀವ ಅಥವಾ ಉಗಿದು ಕಾಸು ಕೊಡ್ತೀವ? ಪ್ರೀತಿ ಮಾಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಈಗ ನಿಮ್ಮ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಮಕ್ಕಳು 1 ಸಾರಿ ಪರವಾಗಿಲ್ಲ, 2 ಸಾರಿ ಪರವಾಗಿಲ್ಲ, 10 ಸಾರಿ ಮಾಡಿದ ತಪ್ಪನ್ನೇ ಮಾಡಿದ ಕೆಟ್ಟದ್ದನ್ನೇ ಮಾಡ್ತಾಯಿದ್ರೆ ಪ್ರೀತಿ ಮಾಡಿ ನೀವು ಅವರಿಗೆ ಕಾಸು ಕೊಡ್ತೀರೋ ಅಥವಾ ಪ್ರೀತಿ ಮಾಡಿ ಅವರಿಗೆ ಏನಾದರೂ ಹೇಳ್ತಿರೋ ಅಥವಾ ಬೈದೆ ಹೇಳ್ತಿರೋ? ಹಾಂ, ಇಲ್ಲಿ ವಾಕ್ಯ ಹೇಳುತ್ತೆ, ಹಾಡಿನ ಸಾಲು ಹೇಳುತ್ತೆ, ನಾವು ಪಾಪಿಗಳಾಗಿ ದೇವರಿಗೆ ದೂರ ಆಗಿಬಿಟ್ಟಿದ್ದೀವಿ. ಯಾರೂ ಕೂಡ, ಒಬ್ಬರು ಕೂಡ ಹತ್ರ ಇಲ್ಲ. ಪ್ರೈಸ್ ದ ಲಾರ್ಡ್. ಈ ಭೂಮಿಯಲ್ಲಿ ಬದುಕಿದ ಒಬ್ಬರೇ ಒಬ್ಬರು ತಂದೆಗೆ ಇಷ್ಟ ಆಗಿದ್ದು ಯೇಸು ಸ್ವಾಮಿ. ಹೌದಾ? ಅವ್ರನ್ನ ಬಿಟ್ಟರೆ ಇನ್ಯಾರೂ ಒಳ್ಳೆಯವರಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ಪ್ರೀತಿ ಮಾಡಿ ಪ್ರಾಣ ಕೊಟ್ರಂತೆ. ಯಾರಿಗೋಸ್ಕರ? ನಮಗೋಸ್ಕರನ? ನನಗೋಸ್ಕರನ? ನಮಗೋಸ್ಕರ ಬಿಟ್ಟುಬಿಡಿ ಇನ್ಮೇಲೆ. ಯಾರಿಗೋಸ್ಕರ? ನನಗೋಸ್ಕರ. ಹಾಲೆಲೂಯ. ಎಷ್ಟು ಚೆನ್ನಾಗಿದೆ. ನಾವು ಅದಕ್ಕೆ ನಾನು ಹೇಳಿದ್ದು ಏನಂತ, ನಮ್ಮ ಮನಸ್ಸಲ್ಲಿ ಈ ಒಂದು ಪ್ರೀತಿ, ನಮ್ಮ ಹೃದಯದಲ್ಲಿ ಪ್ರೀತಿ ಅನುಭವ ಆಗಬೇಕು. ಆವಾಗ ನೀವು ಆ ಸಾಲುಗಳು ಹಾಡುವಾಗಲೇ ಅವ್ರನ್ನ ಅನುಭವಿಸ್ಲಿಕ್ಕಾಗತ್ತೆ.
ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ, ನಿನ್ನ ಪ್ರೀತಿ ಶಾಶ್ವತ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ, ಬದುಕಿರುವೆ. ಇವತ್ತು ನಾವು ಬದುಕಿರೋದು ಯಾರ ಕೃಪೆಯಿಂದ? ಯಾವ ಪ್ರಾರ್ಥನೆಯಿಂದಲ್ಲ, ಯಾವ ಪ್ರಯತ್ನದಿಂದಲ್ಲ, ಆತನ ಕೃಪೆಯಿಂದ ಇವತ್ತು ನಾನು ಮತ್ತು ನೀವು ಜೀವಂತವಾಗಿದ್ದೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅದರಿಂದಲೇ ಯೇಸುವಿನ ವಾಕ್ಯಗಳು, ಮಾತುಗಳು ಸರಿಯಾಗಿ ಅರ್ಥ ಆಗಬೇಕು, ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಅವಾಗ ಏನಾಗುತ್ತೆ, ನಾವು ಅನುಭವಿಸ್ಲಿಕ್ಕಾಗತ್ತೆ, ಆ ಪ್ರೀತಿಯನ್ನು ಸವಿಲಿಕ್ಕಾಗತ್ತೆ. ಸೊ ಅದರಿಂದ ಇಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಈ ಜನ ಎಲ್ಲ ಬರ್ತಾಯಿದ್ರು ಗುಂಪು ಗುಂಪಾಗಿ. ಆ ಜನರನ್ನು ನೋಡಿ, ನೀವು ಬರ್ತಾ ಇರೋದು ನನಗೆ, ನೀವು ಥ್ಯಾಂಕ್ಸ್ ಹೇಳ್ತಾ ಇರೋದು, ಸ್ತೋತ್ರ ಮಾಡ್ತಾ ಇರೋದಲ್ಲ ಬರೀ ಬಾಯಿಂದ. ನೀವು ಬಾಯಿಂದ ಬಾಹ್ಯವಾಗಿ ಏನು ಮಾಡಿದ್ರೂ ಕೂಡ ದೇವರಿಗೆ ಇಷ್ಟ ಆಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಮುಂದುವರಿಸಿ ಯೇಸು ಸ್ವಾಮಿ ಹೇಳ್ತಾರೆ, ಓದಮ್ಮ. ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಆದರೆ ಅವರ ಮನಸ್ಸು ಏನಾಗಿದೆ? ನನಗೆ ದೂರವಾಗಿದೆ. ಯೇಸುಗೆ ಏನಾಗಿದೆ? ದೂರವಾಗಿದೆ. ಇಲ್ಲಿ ನಾವು ಕೂಡ ಇರ್ಬೋದು. ಏನು ಗೊತ್ತಾ, ನಾವು ಬಾಯಲ್ಲಿ ಆಡ್ತೀವಿ, ವಾಕ್ಯ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಮ್ಮ ಹೃದಯ ಯೇಸು ಜೊತೆ ಇರಲ್ಲ, ಯೇಸುವಿನೊಂದಿಗಿರಲ್ಲ. ಈ ಉದಾಹರಣೆಗೆ ಸಭೆಗೆ ಬಂದಾಗ ಹಾಡುಗಳಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮನೆಗೆ ಹೋದ್ಮೇಲೆ ಹೆಂಡ್ತಿಗೆ ಗಂಡನ ನೋಡಿದ್ರೆ ಆಗಲ್ಲ, ಗಂಡನಿಗೆ ಹೆಂಡ್ತಿನ ನೋಡಿದ್ರೆ ಆಗಲ್ಲ. ಅದು ಯಾವ ರೀತಿ ಯೇಸು ಪ್ರೀತಿ ಹೇಳಿ ಯೋಚನೆ ಮಾಡಿ. ಅಥವಾ ಪಕ್ಕದ ಮನೆಯವ್ರನ್ನ ಕಂಡ್ರೆ ಆಗಲ್ಲ. ಹಂಗಾದ್ರೆ ಒಳಗಡೆ ಯಾರಿಲ್ಲ? ಹಂಗೆ ತಗೊಳ್ಳಿ, ಯೇಸು ಇಲ್ಲ. ನಿಮ್ಗೆ ಯೇಸು ನಿಮ್ಮ ಒಳಗಡೆ ಇದ್ದರೆ ಶತ್ರುವನ್ನು ನೀವೇನು ಮಾಡಲಿಕ್ಕಾಗತ್ತೆ? ನೀವು ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳಲ್ಲ. ನೀವು ಭಾಳ ಪ್ರೀತಿಯಿಂದ ಇನ್ನೊಬ್ರಿಗೆ ಹೇಳ್ತೀರಿ. ಏನು ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರೊಳಗಡೆ ಯೇಸು ಇಲ್ಲ, ಅದಕ್ಕೆ ಹಂಗೆ ಮಾಡಿದ್ದಾರೆ. ನನ್ನಲ್ಲಿ ಯೇಸು ಇದ್ದಾರೆ, ನಾನು ಕ್ಷಮಿಸ್ತೀನಿ, ನಾನು ಪ್ರೀತಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜೀವಿತವನ್ನು ಯೇಸು ಇಷ್ಟಪಡ್ತಾರೆ. ಅಂಥ ಜೀವಿತ ಯೇಸುಗೆ ಬೇಕು, ಬೇರೆ ಜೀವಿತ ಬೇಡ. ನೀವು ಚೆನ್ನಾಗಿ ಆಡ್ತೀರ ಅಂತ ಇಟ್ಕೊಳ್ಳಿ, ಓಕೆನಾ? ನಾನು ಮೊದಲು ಚೆನ್ನಾಗಿ ಆಡ್ತಿದ್ದೆ, ಆದರೆ ಯೇಸು ಜೊತೆನೇ ಇರಲಿಲ್ಲ. ಚೆನ್ನಾಗಿ ಆಡ್ತಿದ್ದೆ, ಯೇಸು ಜೊತೆನೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು, ಚೆನ್ನಾಗಿ ಆಡಿದರೆ ದೇವ್ರಿಗೆ ಇಷ್ಟ ಆಗಲ್ಲ. ನನ್ನ ಸ್ವರ ಯಾವ ಥರ ಇದ್ದರೂ ನನ್ನ ಹೃದಯದಿಂದ ದೇವರಿಗೆ ಸ್ತೋತ್ರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗ್ಬಿಡ್ತು ಆಮೇಲೆ. ಪ್ರೈಸ್ ದ ಲಾರ್ಡ್. ನಾನು ಮೊದಲು ಆಡ್ತಾ ಇದ್ದಿದ್ದು ನಿಮ್ಮಂಥವ್ರನ್ನ ಮೆಚ್ಚಿಸ್ಲಿಕ್ಕೆ, ಇವ್ರು ನನ್ನನ್ನು ವೆರಿ ಗುಡ್ ಬ್ರದರ್ ಅಂತ ಹೇಳಬೇಕು ಅಂತ. ಈಗ ನೀವು ಯಾರೂ ಮೆಚ್ಚೋದು ಬೇಡ, ಅಪ್ಪ ಮೆಚ್ಚಿದ್ರೆ ಸಾಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಭಾಳ ಸರಳವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಗ್ರಹಿಕೆ ಆಗಬೇಕು, ನೀವು ಅರ್ಥ ಮಾಡ್ಕೋಬೇಕು. ಈ ಜನ ಕೂಡ ಸ್ವಂತದವರು, ಯೇಸು ಸ್ವಾಮಿ ಜಾತಿಯವರೇನೆ, ಬೇರೆ ಜಾತಿ ಅಲ್ಲ. ಕೆಲವರು ಎಲ್ಲರೂ ಬರ್ತಾಯಿದ್ರು. ಅವ್ರನ್ನ ನೋಡಿ ಯೇಸು ಹೇಳ್ತಾ ಇದ್ದಿದ್ದು, ಈ ಜನ ನನ್ನ ಹತ್ರ ಬಂದಿರೋದು ಬರೀ ಬಾಯಿ ಮಾತಿಂದ, ಆದರೆ ಇವ್ರ ಹೃದಯ ಏನಾಗಿದೆ? ದೂರ ಇದೆ, ನನ್ನ ಜೊತೆ ಇಲ್ಲ. ಪ್ರೈಸ್ ದ ಲಾರ್ಡ್. ಗಂಡ ಹೆಂಡ್ತಿ ಯಾರಿದ್ದೀರಾ ಇಲ್ಲಿ? ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಇಲ್ಲೇ ಇದ್ದೀರಾ? ಓಕೆ. ಯಾರ್ಯಾರು ನನಗೆ ಗೊತ್ತಿಲ್ಲ, ಇರಲಿ. ಇಲ್ಲಿ ಗಂಡ ಹೆಂಡ್ತಿ ಅಂತ ಇಟ್ಕೊಳ್ಳೋಣ. ಮದುವೆ ಆಗಿದೆ, ಗಂಡ ಹೆಂಡ್ತಿ ಮದುವೆ ಆಗಿ ಜೀವಿಸ್ತಾ ಇದ್ದಾರೆ. ಈಗ ಮದುವೆ ಆಗಿ ಗಂಡ ಹೆಂಡ್ತಿ ಜೀವಿಸ್ತಾ ಇದ್ದಾರೆ. ಸ್ವಲ್ಪ ವರ್ಷ ಆಯಿತು, ದಿನ ಆಯಿತು, ಅವರು ಒಂದೇ ಹಾಸಿಗೆಯಲ್ಲಿದ್ದಾರೆ. ಒಬ್ರು ಈ ಕಡೆ ತಿರ್ಕೊಂಡಿದ್ದಾರೆ, ಒಬ್ರು ಆ ಕಡೆ ತಿರ್ಕೊಂಡಿದ್ದಾರೆ. ಇಬ್ಬರಲ್ಲೂ ಪ್ರೀತಿ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲೋ, ಇಲ್ಲೇ ಇರಬೇಕು ನೀವು. ಓಕೆ, ಹಲ್ಲೆಲೂಯಾ. ನೋಡಿ, ಮದುವೆ ಆಗಿದೆ, 1 ವರ್ಷ ಆಯಿತು, ಆದರೆ ಸ್ವಲ್ಪ ಸಮಸ್ಯೆಗಳು ಬಂತು. ಗಂಡ ಆ ಕಡೆ ತಿರ್ಕೊಂಡಿದ್ದಾನೆ, ಹೆಂಡ್ತಿ ಈ ಕಡೆ ತಿರ್ಕೊಂಡು ಬೇರೆ ಬೇರೆಯಾಗಿ ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ. ಆದರೆ ಅವರು ಮದುವೆ ಆಗಿದ್ದಾರೆ, ಕುಟುಂಬ ಅದು. ಅದಕ್ಕೇನಾದರೂ ಬೆಲೆ ಇದೆಯಾ? ಆ ಕುಟುಂಬಕ್ಕೆ ಬೆಲೆ ಬರೋದು ಯಾವಾಗ ಅಂದರೆ, ಅವರಿಬ್ಬರು ಯಾವಾಗಲೂ ಶರೀರದಲ್ಲ ಮನಸ್ಸಲ್ಲಿ ಒಂದಾಗಿರಬೇಕು. ಪ್ರೈಸ್ ದ ಲಾರ್ಡ್. ಕುಟುಂಬನೇ. ನಾವು ಕ್ರೈಸ್ತರೇ, ಆದರೆ ಯಾರ ಜೊತೆ ಇಲ್ಲ? ಯಾರ ಜೊತೆ ಇಲ್ಲ? ಯೇಸು ಜೊತೆ ಇಲ್ಲ, ಕರ್ತನ ಜೊತೆ ಇಲ್ಲ. ನಾವು ಹಾಡ್ತೀವಿ, ಬೈಬಲ್ ಓದ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಇರ್ತೀವ? ಇರಲ್ಲ. ಅದು ಇಷ್ಟ ಇಲ್ಲ ದೇವರಿಗೆ.
ಈ ಜನ ಅದೇ ಮಾಡ್ತಾ ಇದ್ದಿದ್ದು. ನೀವು ಬರೀ ಮಾತಿಂದ ಸ್ತೋತ್ರ ಓಸಾನ ಎಲ್ಲ ಮಾಡ್ತೀರಾ, ಆಮೇಲೆ ಶಿಲುಬೆಗೆ ಹಾಕೋದು ನೀವೇ ನನ್ನನ್ನು. ನಿಮ್ಮ ಹೃದಯ ದೂರ ಇದೆ, ನಿಮ್ಮ ಹೃದಯದ ಒಳಗಡೆ ನನ್ನನ್ನು ನೀವು ಸ್ವೀಕಾರ ಮಾಡಿಕೊಂಡಿಲ್ಲ. ನಿಮ್ಮ ಹೃದಯದೊಳಗಡೆ ನನ್ನನ್ನು ಸ್ವೀಕಾರ ಮಾಡಿಕೊಂಡಿಲ್ಲ. ಪ್ರೈಸ್ ದ ಲಾರ್ಡ್. ಜೋರಾಗಿ ಹೇಳೋಣ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇದರಲ್ಲಿ ನೀರಿದೆ. ಏನಿದೆ? ಮಾತಾಡ್ಬೇಕು ನೀವೆಲ್ಲ ಬಾಯ್ಸ್. ಏನಿದೆ ಇದರಲ್ಲಿ? ಓಕೆ, ಈ ಬಾಟ್ಲ್ ನೀವು, ಈ ಬಾಟ್ಲ್ ಯಾರು? ನಾವು. ಇದರೊಳಗಡೆ ನೀರಿದೆ. ಈ ನೀರು ಕುಡಿದ್ರೆ ನೀರಿನ ರುಚಿ ನಿಮಗೆ ಗೊತ್ತಾಗತ್ತೆ. ಹೌದಾ? ಹೌದಾ? ಈ ನೀರು ಏನು ರುಚಿ ಇದೆಯೋ ಅದು ನಿಮಗೆ ಟೇಸ್ಟ್ ಮಾಡಿದ್ರೆ ಅದೇ ರುಚಿ ಸಿಗುತ್ತೆ. ಈಗ ಈ ಮುಚ್ಚಳ ತೆಗೆದು ನಾನು ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ. ಏನಾಗ್ತೀನಿ? ಸಕ್ಕರೆ ಹಾಕ್ತೀನಿ. ಈ ಸಕ್ಕರೆ ಹಾಕಿ ಒಂದು 5 ನಿಮಿಷ ಬಿಡ್ತೀನಿ. ಬಿಟ್ಟಾಗ ಏನಾಗುತ್ತೆ? ಸಕ್ಕರೆ ವೆರಿ ಗುಡ್, ಕರಿಗೋಗುತ್ತೆ. ಕರಿಗೋದಾಗ ನೀರಿನ ಕರಲ್, ಆ ನೀರಿನ ಬಣ್ಣ ಬದಲಾಗತ್ತಾ? ಇಲ್ಲ, ನೀರು ಥರನೇ ಇರುತ್ತೆ. ಆದರೆ ಕುಡಿದಾಗ ಏನಾಯಿತು? ಈಗ ಟೇಸ್ಟ್ ಚೇಂಜ್ ಆಯಿತು. ಮೊದಲು ಸಪ್ಪೆ ನೀರು ಟೇಸ್ಟ್ ಇತ್ತು. ಈಗ ಅದಕ್ಕೆ ನಾನು ಸಕ್ಕರೆ ಹಾಕಿದ್ರಿಂದ ಆ ನೀರಿನ ಟೇಸ್ಟ್ ಏನಾಯಿತು? ಸಕ್ಕರೆ ಆಯಿತು, ಸಿಹಿ ಆಯಿತು. ನಿಮ್ಮ ಒಬ್ಬೊಬ್ಬರ ಒಳಗಡೆ ಯೇಸು ಬಂದಾಗ ನೀವೊಬ್ಬೊಬ್ಬರು ಲೋಕದ ಮನುಷ್ಯನ ಟೇಸ್ಟ್ ಕೊಡೋದಿಲ್ಲ, ಯೇಸು ಟೇಸ್ಟ್ ಕೊಡ್ತೀರಾ ನೀವು. ಹಲ್ಲೆಲೂಯಾ. ಯಾವ ಟೇಸ್ಟ್ ಕೊಡ್ತೀರಾ? ಅದಾಗಬೇಕು ಸಭೆಯಲ್ಲಿ. ಆವಾಗ ಯಾರನ್ನೂ ನೀವು ಕರಿಬೇಡಿ, ಅವರೇ ಓಡಿ ಬರ್ತಾರೆ. ಪ್ರೈಸ್ ದ ಲಾರ್ಡ್. ಅದೇ ಹೇಳಿದ್ದು, ನಿಮ್ಮ ಪರಸ್ಪರ ಪ್ರೀತಿಯನ್ನು, ಯಾವ ಪ್ರೀತಿ? ಕರ್ತನ ಪ್ರೀತಿ, ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಜನ ನೋಡುವಾಗ ನೀವು ಕರಿಬೇಡಿ, ಅವರೇ ಬರ್ತಾರೆ. ಇದು ಯೇಸು ಸ್ವಾಮಿ ಬಂದಾಗ ಇರಲಿಲ್ಲ. ಅದಕ್ಕೆ ಅವರಿಗೆ ಭಾಳ ಬೇಸರ ಆಗಿ ಹೇಳಿದ್ದು, ಈ ಜನ ಬರೀ ಬಾಯಿಂದ ಹೇಳ್ತಾರೆ, ಹೃದಯದಲ್ಲಿ ನಾನಿಲ್ಲ, ಹೃದಯದಲ್ಲಿ ನನ್ನನ್ನು ಸ್ವೀಕಾರ ಮಾಡ್ಕೊಂಡಿಲ್ಲ. ಅವರು ನನ್ನ ಅಪ್ಪನನ್ನು ಅವರು ಪಡ್ಕೊಂಡಿಲ್ಲ. ಅಪ್ಪ ಅಲ್ಲ ಅವ್ರ ಒಳಗಡೆ ಇರೋದು, ಬೇರೆ ಅಪ್ಪ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಓದಿಮ್ಮ. ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ, ಈ ಮನುಷ್ಯ ಏನು ಬೋಧನೆ ಮಾಡ್ತಾನೋ ಅದನ್ನೆಲ್ಲ ತಗೋಬಿಡೋದು. ಮನುಷ್ಯ ಬೋಧನೆ ಮಾಡಿದ್ದು ಯಾರು ತಗೋಬೇಡಿ. ಯಾರು ಬೋಧನೆ ಮಾಡಬೇಕು? ಪವಿತ್ರಾತ್ಮರು ಬೋಧಿಸ್ಬೇಕು, ಯೇಸು ಬೋಧಿಸ್ಬೇಕು. ಪಾಸ್ಟರ್ ಮಾಡೋದನ್ನು ಕೇಳಬೇಡಿ, ನಾನು ಮಾಡೋದು ಕೇಳಬೇಡಿ, ಬ್ರದರ್ ಮಾಡೋದು ಕೇಳಬೇಡಿ, ಸಿಸ್ಟರ್ ಮಾಡೋದು ಕೇಳಬೇಡಿ. ಯೇಸು ಮಾಡಿದ ಬೋಧನೆ ಕೇಳಬೇಕು ನೀವು. ಹಲ್ಲೆಲೂಯಾ. ಯಾರು ಮಾಡಿದ ಬೋಧನೆ? ನಾನು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ಹೇಳಿ, ಏನಾದರೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ಫಾದರ್ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ಪರವಾಗಿಲ್ಲ ಹೇಳಿ. ಪಾಸ್ಟ್ರು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಪಾಸ್ಟ್ರ್ ಇಲ್ಲೇ ಇದ್ದಾರೆ, ಹುಷಾರಾಗಿ ಹೇಳಿ. ಸಾಧ್ಯ ಇದೆಯಾ? ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಅದೇ ನಾನು ಕೇಳ್ತಾ ಇರೋದು. ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು. ನಿಮ್ಮನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಕರೆದಾತನು ಯಾವತ್ತೂ ಬದಲಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬದಲಾಗೋದಂದರೆ ತಪ್ಪಾಗಿ ತಿಳ್ಕೊಬೇಡಿ, ಓಕೆನಾ? ಕೆಲವೊಂದು ಸಾರಿ ಮಾನುಷಿಕವಾಗಿ ಬೋಧಿಸ್ಬೋದು, ಓಕೆನಾ? ಆದರೆ ಯೇಸು ಯಾವತ್ತೂ ಮಾನುಷಿಕ ಅಲ್ಲ, ಅವರು ಯಾವಾಗಲೂ ಆತ್ಮಿಕನೇ, ಪರ್ಮನೆಂಟ್ ಅವರು. ಅದಕ್ಕೆ ಅವ್ರು ಹೇಳಿದ್ದು, ನೀವು ಅದಲು ಬದಲಾಗ್ತೀರಾ, ನಾನು ಬದಲಾಗೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅದರಿಂದ ಅವ್ರು ಹೇಳ್ತಿದ್ದಾರೆ, ಮನುಷ್ಯನು ಮಾತನಾಡಿದ ಮಾತುಗಳೇ ದೇವರ ವಾಕ್ಯವೆಂದು. ಅಲ್ವಾ? ಮನುಷ್ಯ ಮಾತಾಡಿದ್ದೆಲ್ಲ ಮಾತುಗಳಾಗಲ್ಲ, ದೇವರು ಮಾತಾಡಿದ ಮಾತ್ರನೇ ಮಾತುಗಳು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಕ್ಕ ಓದಿ. ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಕರೆಕ್ಟಾ? ನೀವು ನಿಮ್ಮ ಹೃದಯವನ್ನು ದೂರ ಇಟ್ಕೊಂಡು, ನಿಮ್ಮ ಮನಸ್ಸನ್ನು ದೂರ ಇಟ್ಕೊಂಡು, ಮನುಷ್ಯನ ಕಟ್ಟಳೆಗಳನ್ನು ದೇವರ ವಾಕ್ಯವೆಂದು ಬೋಧಿಸುತ್ತಾ ಉಪದೇಶಿಸುತ್ತಾ ನೀವು ಮಾಡುವ ಆರಾಧನೆ ನನಗೆ ಬೇಡ ಅಂತ ಯೇಸು ಹೇಳ್ತಿದ್ದಾರೆ. ಹಾಗಾದರೆ ದೇವರಿಗೆ ಬೇಕಾಗಿದ್ದು ಹೃದಯದಿಂದ ಆರಾಧನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಇನ್ಮೇಲೆ ಸಹೋದರಿನೋ ಚೆನ್ನಾಗಿ ಆಡ್ತಾಯಿದ್ರು ಅಕ್ಕ, ಓಕೆ, ವೆರಿ ಗುಡ್. ನೀವು ಆರಾಧನೆ ಮಾಡುವಾಗ ಮೊದಲು ಆ ಸಾಲುಗಳು ಏನು ಅಂತ ನಿಮಗೆ ಫಸ್ಟ್ ಅರ್ಥ ಆಗಬೇಕು, ಮೊದಲು ಅರ್ಥ ಆಗಬೇಕು. ಪ್ರೈಸ್ ದ ಲಾರ್ಡ್. ನಿನ್ನಂಥ ದೇವರು ಯಾರೂ ಇಲ್ಲ, ಸರಿ, ಒಳ್ಳೆಯದೇ. ಆ ದೇವರೇ ನಿಜವಾಗಲೂ ನಿನಗೆ ಎಲ್ಲವೂ ಆಗಿದ್ದಾರಾ? ಅದು ಮುಖ್ಯ.
ಆ ಯೇಸುನೇ ನಿನಗೆಲ್ಲವೂ ಆಗಿದ್ದಾರಾ? ಅದು ಯೇಸುವನ್ನು ನನಗೆಲ್ಲ ಅವರೇ ಅಂಥೇಳಿ ಫಿಕ್ಸ್ ಆಗಿ ಆವಾಗ ಅಪ್ಪ ನನ್ನ ತಾಯಿ ತಂದೆ ಅಲ್ಲ, ನನ್ನ ಅಣ್ಣ ತಮ್ಮ ಅಲ್ಲ, ಗಂಡ ಹೆಂಡತಿ ಅಲ್ಲ, ಎಲ್ಲಕ್ಕಿಂತಲೂ ಮಿಗಿಲು ನೀನೇ, ಏಕೆಂದರೆ ನಾನು ಪಾಪಿ ಆಗಿರುವಾಗಲೇ ನೀನು ನನ್ನನ್ನು ಪ್ರೀತಿಸಿದ್ದೀಯಪ್ಪ. ಆ ರೀತಿ ನೀವು ಅನುಭವಿಸಿ ಹೇಳಿ ನೋಡಿ, ಅದರಲ್ಲಿ ಸಿಗುವ ಆನಂದ ಬೇರೆ. ಹಲ್ಲೆಲೂಯಾ. ಅಂಥ ಒಂದು ಆರಾಧನೆ ನಾವು ಮಾಡಬೇಕು. ಮಾಡೋಣವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದೇ ಪ್ರಕಾರ ಇನ್ನೊಂದು ವಾಕ್ಯ ಓದಿಮ್ಮ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12-13 ವಾಕ್ಯ. ಬೇಕಾದರೆ 14 ಓದ್ಬಿಡಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1, 12, 13, 14. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಏನಾಗಿ ಮಾಡಿದ ನಾವು ಯೇಸು ಬರುವ ಮುನ್ನ ನಾವೆಲ್ಲ ಏನಾಗಿದ್ವಿ? ಅಯ್ಯೋ, ಅದೇ ಹೇಳಿ, ಅದೇ ಕರೆಕ್ಟು. ಹೇಳ್ರಿ, ಅದನ್ನೇ ಮೈಕಲ್ಲಿ ಹೇಳ್ರಿ. ಅಯೋಗ್ಯರಾಗಿದ್ವಿ ನಾವು. ದೇವರ ಮುಂದೆ ನಿಂತ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆ ಇರಲಿಲ್ಲ. ನಾವೆಲ್ಲರೂ ಕೂಡ ನೀತಿವಂತರಲ್ಲ, ಅನೀತಿವಂತರು ನಾವು. ನೀತಿವಂತರು ಒಬ್ಬರೇ ಯೇಸು ಸ್ವಾಮಿ, ಪ್ರಭು ಕ್ರಿಸ್ತ ಒಬ್ಬರೇ ನೀತಿವಂತರು. ಅವ್ರು ಏನು ಮಾಡಿದರು ಅಂದರೆ, ಬೆಳಕಿನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲು ಅಯೋಗ್ಯರಾಗಿದ್ದ ನಮ್ಮನ್ನು ಏನು ಮಾಡಿದ್ರಂತೆ? ಎಷ್ಟು ಸೌಭಾಗ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಅರ್ಥ ನೇರವಾಗಿ ಹೇಳ್ತೀನಿ, ಮೊದಲು ನಮ್ಮ ಫ್ರೆಂಡ್ ಸೈತಾನ, ಪಿಶಾಚಿ, ಅವನ ಜೊತೆ ಇದ್ವಿ ನಾವು. ದರಿದ್ರ ಮಾತುಗಳು ಮಾತಾಡಿಕೊಂಡು, ಗಂಡಸರಾದರೆ ಕುಡ್ಕೊಂಡು, ಇಷ್ಟ ಬಂದಂಗೆ ಮಾತಾಡಿಕೊಂಡು, ಚಾಡಿ ಮಾತುಗಳು ಮಾತಾಡಿಕೊಂಡು, ಪರದೂಷಣೆ ಮಾಡಿಕೊಂಡು, ಆತ್ಮದಲ್ಲಿ ಸತ್ತೋಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಲೋಕದವರಾಗಿದ್ವಿ, ಅಯೋಗ್ಯರಾಗಿದ್ವಿ. ಆದರೆ ದೇವರು ನನ್ನನ್ನು ಯೋಗ್ಯರನ್ನಾಗಿ ಮಾಡಲಿಕ್ಕಾಗಿ ಏನು ಮಾಡಿದ್ರು ಗೊತ್ತಾ? ಆ ಪರಲೋಕ. ಈಗ ಯೇಸು ಸ್ವಾಮಿ ನಿಮ್ಮನ್ನು ಸ್ಪರ್ಶಿಸಿದ್ರು ಅಂತ ಇಟ್ಕೊಳ್ಳೋಣ, ಎಷ್ಟು ಆನಂದ ಆಗುತ್ತೆ ನಿಮಗೆ ಅಲ್ವಾ? ಇನ್ನು ಪರಲೋಕ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡಿ. ಆ ಪರಲೋಕನ ಬಿಟ್ಟು ಬಂದ್ರಂತೆ. ಯಾರಿಗೋಸ್ಕರ? ನಮಗೋಸ್ಕರ ಅಲ್ಲ, ನನಗೋಸ್ಕರ. ಯಾರಿಗೋಸ್ಕರ? ಇನ್ಮೇಲೆ ಎಲ್ಲ ನನಗೋಸ್ಕರ. ಓಕೆನಾ? ಪರ್ಸ್ನಲ್. ಓಕೆನಾ? ನಿಮ್ಮದು ಫೋನ್ ನಿಮ್ಮ ಗಂಡ ತಗೊಂಡ್ರೆ ಬಿಡ್ತೀರಾ? ಏನು ಹೇಳ್ತೀರಾ? ನಂದು ಅಲ್ವಾ? ನಿಮ್ಮದು ಪರ್ಸ್ ಎತ್ಕೊಂಡ್ರೆ ಅಲ್ವಾ? ಮತ್ತು ದೇವ್ರ ವಿಷಯದಲ್ಲಿ ಯಾಕೆ ನಮ್ಮದು? ನಂದೇ ಇನ್ಮೇಲೆಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಪ್ರೈಸ್ ದಿ ಲಾರ್ಡ್ ಆದರೆ ನೀವು ಹಲ್ಲೆಲೂಯಾ ಹೇಳಿ. ಓಕೆನಾ? ಪ್ರೈಸ್ ದಿ ಲಾರ್ಡ್. ಓಕೆ, ಡನ್. ಸೊ ಇಲ್ಲಿ ದೇವಜನರಾಗಿ ಬದಲಾವಣೆ ಮಾಡಿದ್ದು ನಮ್ಮನ್ನು ಯಾರು ಅಂದರೆ ಯೇಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಅಲ್ಲ. ಈಗ ಯೇಸು ಸ್ವಾಮಿ ಭೂಮಿಗೆ ಬರುವಾಗ ನೀವಿದ್ರ ಹೇಳಿ, ಬೇಡ್ಕೊಂಡ್ರ ನನ್ನನ್ನು ಯೇಸು ಮಗನಾಗಿ ಮಾಡು ಅಂತ? ಮಾಡಿದ್ದೆಲ್ಲ ಯಾರು ಮಾಡಿದ್ದು? ಅವರೇ ಮಾಡಿದ್ದು. ನಮ್ಮದೇನು ಕೆಲಸ ಇಲ್ಲ ಇಲ್ಲಿ. ನಾವೇನೋ ಮಾಡ್ದಂಗೆ ನಾವು ಇರಬಾರ್ದು. ನಾವೇನೂ ಮಾಡಿಲ್ಲ. ನಾನಂತೂ ಏನೂ ಮಾಡಿಲ್ಲ. ನನ್ನನ್ನು ಅವರ ಮಗಳು ಮಾಡಿಕೊಂಡಿದ್ದು ಅವರ ಕೃಪೆ. ಎಷ್ಟು ದೊಡ್ಡ ಸೌಭಾಗ್ಯ ಪ್ರಿಯರೇ. ಈ ಸೌಭಾಗ್ಯನೇ ಎಷ್ಟೋ ಜನರಿಗಿಲ್ಲ. ಈ ವಾಕ್ಯ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓದಮ್ಮ. ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞಾಸ್ತುತಿ ಮಾಡುವವರಾಗಿರಬೇಕೆಂತಲೂ ನಾವು ಕೃತಜ್ಞತಾ ಸ್ತುತಿ ಮಾಡುವವರಾಗಿರ್ಬೇಕಂತೆ. ತಂದೆ ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸುವವರಾಗಿರ್ಬೇಕಂತ. ಯಾಕೆ ಗೊತ್ತಾ? ಅಯೋಗ್ಯರಾಗಿದ್ದ ನಮ್ಮನ್ನು ನೋಡಿ. ನೀವು ಒಬ್ಬೊಬ್ಬರು ಯೇಸುವನ್ನು ರಕ್ಷಕ ಅಂತ ಪಡ್ಕೊಂಡಿದ್ದೀರಾ, ಹೌದಾ? ಪಡ್ಕೊಂಡಿಲ್ಲ ಅಂದಿದ್ರೆ ನಾನು ಸಾಯ್ತೀನಿ, ನೀವು ಸಾಯ್ತೀರಾ. ಸತ್ತ ಮೇಲೆ ಈ ಸಿನಿಮಾ ಹಾಡು ಕೇಳಿದ್ದೀರಾ? ಎಲ್ಲಿಗೆ ಪಯಣ, ಯಾವುದೋ ದಾರಿ ಅಲ್ಲ? ನೀವು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ಇವರು ಕೇಳಿಸ್ಕೊಂಡಿಲ್ವಾ? ಹೋಗ್ಲಿ ಬಿಡಿ. ರಾಜ್ಕುಮಾರ್ ಹಾಡು. ಅವ್ರು ಹೇಳ್ತಾರೆ, ಎಲ್ಲಿಗೆ ಪಯಣ, ಯಾವುದೋ ದಾರಿ. ಗೊತ್ತಿಲ್ಲ. ನಿಮ್ಮೊಬ್ಬೊಬ್ಬರಿಗೆ ಗೊತ್ತಾಗಬೇಕು, ನನ್ನ ಪ್ರಯಾಣ ಸ್ವರ್ಗಕ್ಕೆ ದಾರಿ ಯೇಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಯೇಸು ಗೊತ್ತಿದ್ದವರಿಗೆ ಮಾತ್ರನೇ ಎಲ್ಲಿಗೆ ಪ್ರಯಾಣ? ಪರಲೋಕಕ್ಕೆ. ಯಾರ ದಾರಿ?
ಏಸು ದಾರಿ ಹೇಳಲಿಕ್ಕಾಗತ್ತೆ. ಬೇರೆಯವ್ರನ್ನ ಕೇಳಿ ನೋಡಿ, ಯಾವನ ಗೊತ್ತು? ಹೌದಾ? ನಮ್ಮ ಕಡೆ ಎಲ್ಲ ಕೆಲವ್ರು ಹೇಳ್ತಾರೆ, 20-30 ವರ್ಷ ಇನ್ನು ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಬೇಕು, ದೇವರು ಭಕ್ತಿ ಅನ್ನೋದಿದ್ರೆ ಒಂದು 70 ವರ್ಷದ ಮೇಲೆ. ಯಾಕೆ ಹೇಳಿ? ಅವಾಗೇನು ಓಡಾಡೋಕ್ಕಾಗಲ್ಲಲ್ಲ. ಆಮೇಲೆ ಇದೆಲ್ಲ ಬೇಡಪ್ಪ, ಸರಿ ಇಲ್ಲ, ಸ್ವರ್ಗ ನರಕ ಯಾವನ್ ನೋಡೋನೆ? ನೀನು ನೋಡಿದೀಯಾ? ಆನ್ಸರ್ ಮಾಡೋಕ್ಕಾಗಲ್ಲ ನಮಗೆ, ಯಾಕಂದರೆ ಅವ್ರಿಗಿದ್ರಲ್ಲಿ ವಿಶ್ವಾಸ ಇಲ್ಲ. ಹಾಗಾಗಿ ನಾವೇನು ಹೇಳೋಕ್ಕಾಗಲ್ಲ. ಆದರೆ ವಿಶ್ವಾಸಿಗೆ, ಕರ್ತನನ್ನು ಅಂತರಂಗದಲ್ಲಿ ಯಾರು ಸ್ವೀಕಾರ ಮಾಡ್ಕೊಂಡಿರ್ತೀರೋ ಅವರೊಬ್ಬೊಬ್ಬರಿಗೆ ಕನ್ಫರ್ಮ್ ಆಗಿರ್ತದೆ ಎಲ್ಲಿಗೆ ದಾರಿ? ಸ್ವರ್ಗರಾಜ್ಯಕ್ಕೆ. ಆ ದಾರಿ ಯೇಸುವಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಕಾರ್ಯವನ್ನು ಅಪ್ಪ ಮಾಡಿದರು ಯಾರ ಮುಖಾಂತರ ಅಂದರೆ ಯೇಸು ಮುಖಾಂತರ. ಅಪ್ಪನಿಗೆ ಭಾಳ ನೋವಿತ್ತು ಹೃದಯದಲ್ಲಿ, ತಂದೆ ದೇವರಿಗೆ. ಏನು ಗೊತ್ತಾ? ಏನು ಬದರಿ ನಿಮ್ಮ ಹೆಸರು? ಅನುಮೇಶ್ ಯೇಸುವನ್ನು ಅರ್ಥಕೊಂಡಿಲ್ಲ ಒಂದು ದಿವಸ. ಈಗ ಅನುಮೇಶ್ ಸತ್ರೆ ನರಕಕ್ಕೆ ಹೋಗ್ಬಿಡ್ತಾರೆ. ನನ್ನ ಹೆಸರು ಅಂತೋನಿ. ನಾನು ಯೇಸುವನ್ನು ತಿಳ್ಕೊಂಡಿಲ್ಲ ಅಂದರೆ ನಾನು ನರಕಕ್ಕೆ ಹೋಗ್ತೀನಿ. ಯಾರ ಜೊತೆ ಹೋಗ್ತೀನಿ? ಸೈತಾನ್ ಜೊತೆ. ಯಾಕಂದರೆ ಯಾರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೀನಿ. ಯಾವಾಗ ಆದಾಮನು ಏದೇನ್ ತೋಟದಲ್ಲಿ ದೇವರ ವಾಕ್ಯವನ್ನು ಮೀರಿದಾಗ ಆದಾಮ ದೇವರಿಂದ ದೂರ ಆದ. ಕರೆಕ್ಟಾ? ಆದಾಮ ದೂರ ಆದ. ಈಗ ಆದಾಮನಿಗೆ ಹುಟ್ಟಿದ ಸಂತತಿನೇ ನಾವೆಲ್ಲ. ಹೌದಾ? ಹಾಗಾದರೆ ಅವನು ಸತ್ತೋಗಿದ್ದಾನೆ, ನಾವು ಬದುಕಿರ್ತೀವ? ಅವನ ಆತ್ಮದಲ್ಲಿ ಸತ್ತೋಗಿದ್ದಾನೆ. ಓಕೆನಾ? ಈಗ ಹಂಗಾದ್ರೆ ಸತ್ತವನಿಗೆ ಯಾರು ಹುಟ್ಟುತ್ತಾರೆ? ಸತ್ತವರೇ ಹುಟ್ಟೋದು. ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು. ಈಗ ದಯವಿಟ್ಟು ಕೇಳಿಸ್ಕೊಳ್ಳಿ. ದೇವ್ರು ಹೇಳಿದ್ರ ಏನಂತ? ನೀನು ಈ ಮರದ ಹಣ್ಣನ್ನು ತಿಂದರೆ ಸಾಯ್ತೀಯ. ಹೇಳಿದ್ರ? ಈಗ ಆದಾಮ ಹಣ್ಣನ್ನು ತಿನ್ನ ಸತ್ನ ಬದುಕಿದ್ನ? ಎಲ್ಲಿ ಸತ್ತ, ಎಲ್ಲಿ ಬದುಕಿದ? ಆತ್ಮದಲ್ಲಿ ಸತ್ತ, ಶರೀರದಲ್ಲಿ ಬದುಕಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ಶರೀರದಲ್ಲಿ ಬದುಕಿದ್ದವನಿಗೆ ಶರೀರದಲ್ಲಿ ನಾವೆಲ್ಲ ಹುಟ್ಟಿದ್ವಿ, ಓಕೆನಾ? ಬಟ್ ಅವನ ಆತ್ಮ ಸತ್ತೋಗಿದೆ. ಯಾರಿಗೂ ಕೂಡ ಆತ್ಮ ಜೀವ ಇಲ್ಲ. ಎಲ್ಲರೂ ಕೂಡ ಹಂಗೇನೆ ಬಂದಿರೋದು. ಅಂದರೆ ಪ್ರತಿಯೊಬ್ಬರು ಕೂಡ ಆತ್ಮದಲ್ಲಿ ಸತ್ತವರಾಗಿ, ಶರೀರದಲ್ಲಿ ಪ್ರಾಣಿಗಳಿದೆಯಲ್ವಾ, ಆತ್ಮ ಇದೆಯಾ ಅದಕ್ಕೆ? ಇಲ್ಲ. ಇದೆಯಾ? ಇಲ್ಲ. ಅದೇ ಪ್ರಕಾರ ಮದುವೆ ಆದರೂ, ಮಕ್ಕಳಾದರೂ, ಮಕ್ಕಳು ಅಂತ ಬಂದರು. ಈ ಪ್ರಾಣಿಗಳು ಹೇಗೆ ಸಂತಾನ ಆಗ್ತದೋ ಹಂಗೇನೆ ಒಳಗಡೆ ಆತ್ಮ ಸತ್ತೋಗಿದೆ. ದೇವರು ಬಹಳ ನೊಂದ್ಕೊಂಡ್ರು, ತಂದೆ ದೇವರು. ಅಯ್ಯೋ, ನನ್ನ ಮಕ್ಕಳನ್ನು ಪ್ರೀತಿಯಿಂದ ಉಂಟು ಮಾಡಿದೆ, ನನ್ನ ಕೈಯಿಂದ ಉಂಟು ಮಾಡಿದೆ, ಆದರೆ ಈ ಆದಾಮ ನನ್ನ ಮಾತು ಮೀರಿ ನನ್ನಿಂದನೇ ದೂರ ಆಗ್ಬಿಟ್ನಲ್ಲ. ಈಗ ಅವನ ಆತ್ಮದಲ್ಲಿ ಸತ್ತು ಒಂದು ದಿವಸ ಅವನು ಸಾಯ್ತಾನೆ, ನರಕಕ್ಕೆ ಹೋಗ್ಬಿಡ್ತಾನಲ್ವಾ, ಪಿಶಾಚಿ ಜೊತೆಗೆ ಹೋಗ್ಬಿಡ್ತಾನಲ್ವಾ ಅಂತೇಳಿ ಏನು ಮಾಡಿದ್ರು? ಅವ್ರಿಗಿದ್ದ ಒಬ್ಬನೇ ಮಗ ಯೇಸು ಸ್ವಾಮಿಗೆ ಹೇಳಿದ್ರು. ಯೇಸು ನಿನ್ನ ಭೂಲೋಕಕ್ಕೆ ಹೋಗ್ತೀಯನೋ? ಯಾಕಪ್ಪ? ನಿನ್ನ ಭೂಲೋಕಕ್ಕೆ ಹೋಗು. ನಾನು ಪ್ರೀತಿಯಿಂದ ಉಂಟು ಮಾಡಿದ ಆದಾಮ ನನ್ನ ಮಾತು ಮೀರಿಬಿಟ್ಟ. ನಾನು ನಿನ್ನನ್ನು ಕಳಿಸ್ತೀನಿ, ನೀನು ನನ್ನ ಮಾತು ಮೀರಬಾರ್ದು. ನೀನು ಈ ಭೂಲೋಕದಲ್ಲಿ ಹೋಗಿ ಆದಾಮನ ಥರನೇ ಬದುಕಬೇಕು. ಯಾರ ಥರ ಅಂದರೆ ಮನುಷ್ಯನ ಥರನೇ ಬದುಕಬೇಕು. ಬದುಕಿ ಆದಾಮ ಅವಿಧೇಯನಾದ, ನೀನು ಅವಿಧೇಯನಾಗಬಾರ್ದು, ನೀನು ವಿಧೇಯನಾಗಬೇಕು. ಅವನು ನನ್ನ ಮಾತು ಮೀರಿ ಸತ್ತೋದ, ನೀನು ಸಾಯಬಾರ್ದು, ನೀನು ಸೈತಾನನನ್ನು ಗೆಲ್ಲಬೇಕು. ಅವಾಗ ಏನಾಗುತ್ತೆ ಗೊತ್ತಾ? ಹನುಮಂತು ಅವರು ಏನು ಮಾಡ್ತಾರೆ ಅಂದರೆ, ಹನುಮಂತು ನನ್ನ ಆ ಒಂದು ಪ್ರಾಣ ತ್ಯಾಗದಲ್ಲಿ ವಿಶ್ವಾಸ ಇಡ್ತಾರೆ. ಅವಾಗ ಏನು ಮಾಡ್ತೀನಿ ಅಂದರೆ, ಸತ್ತು ಹೋದ ಅವರ ಆತ್ಮಕ್ಕೆ ನಾನು ಏನು ಮಾಡ್ತೀನಿ? ಜೀವ ಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನನ್ನು ನೀವು ಪಡ್ಕೊಳ್ಳದೆ 100 ವರ್ಷ ನೀವು ಕ್ರಿಸ್ತರಾಗಿದ್ದರು, ಸಭೆಯಲ್ಲಿದ್ದರು, 5 ಪೈಸೆ ಪ್ರಯೋಜನ ಇಲ್ಲ. ಕ್ರಿಸ್ತ ಒಳಗಡೆ ಬಂದ ಮೇಲೇ ನನಗೂ ನಿನಗೂ ವ್ಯಾಲ್ಯೂ. ಪ್ರೈಸ್ ದ ಲಾರ್ಡ್. ಕ್ರಿಸ್ತ ಬರದೆ ನಿಮ್ಗೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಸೊ ಅದರಿಂದ ಇಲ್ಲಿ ಸಂತ ಪೌಲ್ರು ಹೇಳ್ತಾ ಇರೋದು, ಭಾಳ ಜ್ಞಾನಿ ಪೌಲ, ಭಾಳ ಜ್ಞಾನಿ. ಒಂದು ದಿವಸ ಅವನ ಒಳಗಡೆನೂ ಯೇಸು ಇರಲಿಲ್ಲ. ಯಾವಾಗ? ಕಲಿಬೇಕು ಚೆನ್ನಾಗಿ ನೀವೆಲ್ಲ. ಯಾವಾಗ ಅಂದರೆ ಅವನು ಸೌಲನಾಗಿದ್ದಾಗ ಅವನು ಒಳಗಡೆನೂ ಕ್ರಿಸ್ತ ಇಲ್ಲ. ಬೈಬಲ್ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು ಅವನಿಗೆ, ಬೈಬಲ್ ಗೊತ್ತಿತ್ತು, ಪಂಡಿತ ಅವನು. ಒಳಗಡೆ ಯಾರಿರಲಿಲ್ಲ? ಯೇಸು ಇರಲಿಲ್ಲ. ಅದೇ ಥರ ನಾವು ಬೈಬಲೆಲ್ಲ ಗೊತ್ತು ನಮಗೆ, ಒಳಗಡೆ ಯೇಸು ಪಡ್ಕೊಂಡಿಲ್ಲ ಅಂದರೆ ನಾನು ವೇಸ್ಟು, ನೀವು ವೇಸ್ಟು. ಪ್ರೈಸ್ ದ ಲಾರ್ಡ್.
ಹನುಮಂತವ್ರೆ ಅರ್ಥ ಆಗ್ತಿದೆಯಲ್ಲ? ಸೊ ಭಾಳ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಸತ್ತೋಗಿದ್ವಿ ನಾವೆಲ್ಲ. ಆದರೆ ಸಂತ ಪೌಲ್ರು ಹೇಳ್ತಿದ್ದಾರೆ ಕೊಲೊಸ್ಸದವರಿಗೆ ಏನಂತ, ಓದಿ ಅಮ್ಮ. ದೇವರನ್ನು ಬೇಡಿಕೊಳ್ಳುತ್ತೇವೆ. ಹಾಂ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ, ದೇವರು ನನ್ನನ್ನು ಮತ್ತು ನಿಮ್ಮನ್ನು ಯಾವ ತನದಿಂದ? ಅಂಧಕಾರದ ದೊರೆತನದಿಂದ. ಕೇಳಿಸ್ಕೊಳ್ಳಿ, ಅಲ್ಲೇ ಇರಬೇಕು ನೀವು ಸಹೋದರಿ, ಅಲ್ಲೇ ಇರಬೇಕು ಸಿಸ್ಟರ್ ನೀವು, ಓಕೆನಾ? ಅಲ್ಲಿಂದನೇ ಓದ್ಬೇಕು, ಆಯ್ತಾ? ದೇವರು ನನ್ನನ್ನು ನಿಮ್ಮನ್ನು ಅಂಧಕಾರದ ದೊರೆತನ. ಅಂಧಕಾರ ಅಂದರೆ ಕತ್ಲೆ, ದೊರೆತನ ಅಂದರೆ ಆಳ್ವಿಕೆ, ಕರೆಕ್ಟಾ? ಅಂಧಕಾರ ಅಂದರೆ ಸೈತಾನನ ಕಾರ್ಯ, ಆಳ್ವಿಕೆ ಅಂದರೆ ಸೈತಾನನ ಆಳ್ವಿಕೆ. ಕ್ರಿಸ್ತ ನಮ್ಮೊಳಗಡೆ ಬರುವ ತನಕ ನಮ್ಮ ಬಾಸ್ ಯಾರಾಗಿರ್ತಾರಂದರೆ ಸೈತಾನನಾಗಿರ್ತಾನೆ. ಹಲ್ಲೆಲೂಯಾ. ಯೇಸು ನಮ್ಮೊಳಗಡೆ ಬರುವ ತನಕ ನಮ್ಮ ಬಾಸ್ ಯಾರಾಗಿರ್ತಾರಂದರೆ ಸೈತಾನನಾಗಿರ್ತಾನೆ. ಇವತ್ತು ಸುಮಾರು ಕ್ರೈಸ್ತರು ಆಳ್ವಿಕೆಯಲ್ಲಿರೋದು ಯೇಸುವಿನ ಆಳ್ವಿಕೆಗಲ್ಲ, ಸೈತಾನನ ಆಳ್ವಿಕೆಗೆ. ಭಾನುವಾರ ಒಂದು ಸಭೆ, ಚರ್ಚು ಅಷ್ಟೇ, ಆಮೇಲೆ ಅವ್ರದ್ದೇ ಜೀವನ, ಅವರಿಷ್ಟ ಬಂದಂಗೆ ಖುಷಿ, ಅದ್ಯಾವುದು ಕೆಲಸಕ್ಕೆ ಬರಲ್ಲ. ಒಬ್ಬ ಮನುಷ್ಯ ಈ ಸತ್ಯ ಅರ್ಥ ಆದಾಗ ಅವನು ಲೋಕವನ್ನು ದ್ವೇಷಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಲೋಕ ಇಷ್ಟಪಡೋದಿಲ್ಲ, ಬಟ್ ಇದು ದಿನ ಆಸೆ ಬರುತ್ತೆ, ಆದರೆ ಅವನು ಅದನ್ನು ಬಿಟ್ಬಿಡ್ತಾನೆ, ಇಷ್ಟ ಆಗಲ್ಲ ಅವನಿಗೆ. ಅದನ್ನೇ ಇಲ್ಲಿ ಪೌಲ್ರು ಹೇಳ್ತಾ ಇರೋದು, ದೇವರು ನನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಪ್ರಿಯ ಕುಮಾರ ಯಾರು? ಯೇಸು. ತಂದೆಯಾದ ದೇವರು ತನ್ನ ಮಗನಾದ ಯೇಸುವಿನ ಮುಖಾಂತರ ಶಿಲುಬೆಯಲ್ಲಿ ನನ್ನನ್ನು ನಿಮ್ಮನ್ನು ಆ ಪಾಪದಿಂದ ಸೈತಾನನಿಂದ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ, ಯೇಸುವಿನ ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಸುರಕ್ಷಿತವಾಗಿ ಕರ್ಕೊಂಡ್ಬಂದಿದ್ದಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರಕ್ಷಣಾ ಕಾರ್ಯಕ್ಕೆ ನೀವೇನಾದರೂ ಕೆಲಸ ಮಾಡಿದ್ದೀರಾ? ಹಾಗಾದರೆ ಯಾವುದೂ ಇಲ್ಲ, ಎಲ್ಲ ಕರ್ತನ ಕ್ರಿಯೆ, ಎಲ್ಲ ಪವಿತ್ರಾತ್ಮನ ಕಾರ್ಯ, ಒಬ್ಬರದು ಏನಿಲ್ಲ. ಇಲ್ಲಿ ರಕ್ಷಣೆ ಮಾಡಿದ್ದು ಯೇಸು ಉಚಿತವಾಗಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂಧಕಾರದ ದೊರೆತನದಿಂದ ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಕುಮಾರನ ರಾಜ್ಯಕ್ಕೆ ಸೇರಿಸಿದ್ದಾರಂತೆ. ಆಲ್ರೆಡಿ ಯಾರು ನೀವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀರೋ, ನೀವು ಯಾರ ಜೊತೆ ಇದ್ದೀರಾ? ಜೋರಾಗಿ ಹೇಳಿ, ಯಾರ ಜೊತೆ? ಪ್ರೈಸ್ ದಿ ಲಾರ್ಡ್. ಯಾರ ಜೊತೆ ಇದ್ದೀರಾ? ನಾವು ಮನುಷ್ಯರ ಜೊತೆ ಇದ್ದಾಗ ಭಾಳ ಖುಷಿ ಪಡ್ತೀವಿ ನಾವು. ಈಗ ಯಾವುದಾದ್ರೂ ದೊಡ್ಡ ಪಾಸ್ಟ್ರು, ಓಕೆನಾ, ಅವ್ರನ್ನ ಭಾಳ ಟಿ ವಿಯಲ್ಲಿ ನೋಡಿ 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 ಅವ್ರು ಬಂದುಬಿಟ್ರು, ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತೀರೋ ಇಲ್ಲ? ಹಿಂಗೆ ಹಾರ್ತಾ ಇರ್ತೀರ, ಅಯ್ಯೋ ಅವ್ರು ಬಂದರು ಇವರು ಬಂದರು. ಆದರೆ ನೀವಿರೋದು ಯಾರ ಜೊತೆ ಗೊತ್ತಾ? ಈ ಪಾಸ್ಟ್ರಲ್ಲ, ಪಾಸ್ಟ್ರ್ ಅಪ್ಪ ಅಲ್ಲ, ಎಲ್ರಿಗೂ ದೊಡ್ಡಪ್ಪ, ಅವ್ರ ಜೊತೆ ನೀವಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಜೊತೆ ಇರುವಾಗ ಹೆಂಗಿರಬೇಕು ನಾವು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಭೆಗೆ ಬಂದಾಗ, ಪ್ರಾರ್ಥನೆ ಬಂದಾಗ ಮಾತ್ರ ಅಲ್ಲ, ಹೊರಗಡೆ ಹೋದಾಗಲೂ ಕೂಡ ನಾವು ಆನಂದವಾಗಿರಬೇಕು. ಯಾಕೆಂದರೆ ದೇವರು ಯಾವುದೋ ಸಾಲದಿಂದ ಬಿಡುಗಡೆ ಅಲ್ಲ, ಯಾವುದೋ ಒಂದು ಕಷ್ಟದಿಂದ ಬಿಡುಗಡೆ ಅಲ್ಲ, ಯಾವುದೋ ಒಂದು ರೋಗದಿಂದ ಅಲ್ಲ, ನಿಮ್ಮನ್ನು ಆತ್ಮದಲ್ಲಿ ಬಿಡುಗಡೆ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ಆತ್ಮದ ಬಿಡುಗಡೆ ಕೊಡಲಿಕ್ಕೆ ಯಾವ ಬಿಷಪ್ಗಾಗಲ್ಲ, ಯಾವ ಪಾಸ್ಟ್ರಿಗಾಗಲ್ಲ, ಯಾವ ಬ್ರದರ್ಗಾಗಲ್ಲ, ಯಾವ ಸಿಸ್ಟರ್ಗಾಗಲ್ಲ. ಈ ಲೋಕದಲ್ಲಿ ಯಾರೆಲ್ಲ ಇದ್ದಾರೋ ಯಾರ ಹತ್ರನಾದರೂ ಹೋಗ್ರಿ, ಯಾರಿಗೂ ಕೂಡ ಆತ್ಮೀಕವಾದ ಬಿಡುಗಡೆಯನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮೀಕವಾದ ಬಿಡುಗಡೆ ಕೊಡಲಿಕ್ಕೆ ಆಗೋದು ಒಬ್ಬರಿಗೇ, ಪ್ರಭು ಕ್ರಿಸ್ತನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಸತ್ಯ ಗೊತ್ತಾದಾಗ ನಮ್ಮ ಸ್ತುತಿನೇ ಬೇರೆ ಇರುತ್ತೆ. ಭಾಳ ಸಂತೋಷದಿಂದ ನಾವು ಸ್ತುತಿ ಮಾಡ್ತೀವಿ, ಭಾಳ ಆನಂದದಿಂದ ನಾವು ಸ್ತೋತ್ರ ಮಾಡ್ತೀವಿ, ಭಾಳ ಖುಷಿಯಿಂದ ಮಾಡ್ತೀವಿ. ಕೆಲವರು ಅಭ್ಯಾಸ ಮಾಡ್ಕೊಬಿಡ್ತಾರೆ, ಹಂಗೆ ಮಾಡಬೇಡಿ. ನೀವು ಮಾಡ್ತಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀವು ಆತ್ಮದಿಂದಲೇ ಮಾಡಬೇಕು. ಈ ಜಾಗದಲ್ಲಿ ಸಹೋದರ ಹೇಳ್ತಾಯಿದ್ರು, ಇಟ್ಟಿಗೆಗಳು ಎಷ್ಟಿದೆಯೋ ಅಷ್ಟು ಅಂತ. ಲೆಕ್ಕಿಸಲಾಗದಷ್ಟು ದೇವರು ಕೊಡಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಶಕ್ತಿ ಉಳ್ಳವನಾಗಿದ್ದಾನೆ, ಆತನಿಗೆಲ್ಲವೂ ಸಾಧ್ಯ. ಆದರೆ ನಿಮ್ಮ ಹೃದಯದ ಆಸೆ ಒಂದೇ ಇರಲಿ, ಯೇಸುವೆ ನಿನ್ನ ಜೊತೆ ನೀನು ಬೇಕು ನನಗೆ, ಇನ್ನೇನು ಬೇಡ. ಪ್ರೈಸ್ ದಿ ಲಾರ್ಡ್. ಚರ್ಚು, ಇದು ಜನ, ಅದೆಲ್ಲ ಆಮೇಲೆ. ಫಸ್ಟ್ ಯೇಸುವೆ ನೀವು ಬೇಕು ನನಗೆ. ಅವ್ರ ಜೊತೆ ನೀವು ನಡಿಲಿಕ್ಕೆ ಶುರು ಮಾಡಿ,
ಮಿಕ್ಕಿದೆಲ್ಲ ಅವರೇ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸೊ ಅದರಿಂದ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ಸ್ತೋತ್ರ ಮಾಡಿ ಮತ್ತೆ ಒಂದು ಸ್ವಲ್ಪ ವಾಕ್ಯ ಕೇಳಿ ಆಮೇಲೆ ಸ್ತೋತ್ರ ಮಾಡೋಣ. ಓಕೆನಾ? ಕೂತ್ಕೊಂಡೇ ಮಾಡ್ತೀರಾ ಅಥವಾ ನಿಂತ್ಕೊಂಡು ಮಾಡ್ತೀರಾ ಆರಾಧನೆ? ನಿಂತ್ಕೊಳ್ತೀರಾ? ಕಮಾನ್. ಎಲ್ಲಿ ನಮ್ಮ ಇದು ಕಾಂಗೋ ಪ್ಲೇಯರ್ ಎಲ್ಲೋಗ್ಬಿಟ್ರು? ಬನ್ನಿ. ಏನು ಹೆಸರು? ಸಾಮುವೇಲ್ ಥರನೇ ಆಗ ನೀನು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಒಂದು ಸರಿ ನಾವೆಲ್ಲರೂ ಕೂಡ ಯೇಸು ಇಲ್ಲಿದ್ದಾರೆ ನಂಬೋಣ. ನನ್ನನ್ನು ನೋಡಿ, ಸ್ವಲ್ಪ ನನ್ನನ್ನು ನೋಡಿ, ಆಮೇಲೆ ನೀವೇನು ಬೇಕೋ ಮಾಡಿ. ಯೇಸು ಇಲ್ಲಿದ್ದಾರೆ ನಂಬೋಣ. ನಂಬಿ ಅವ್ರು ಇಲ್ಲಿದ್ದಾರೆ ಅಂತೇಳಿ, ಅಪ್ಪ ನಂದೇನೂ ಇಲ್ಲ ನಿಮ್ಮದೇ ಅಂತ ನಮ್ಮ ಕೈಗಳನ್ನು ಮೇಲೆ ಎತ್ತೋಣ. ಎರಡು ಕೈ ಎತ್ತೋಣ. ಇಲ್ಲಿದ್ದಾರೆ. ಈ ಎರಡು ಕೈ ಎತ್ತೋದು ಏನು ಗೊತ್ತಾ? ನನ್ನಿಂದ ಏನೂ ಆಗಲ್ಲಪ್ಪ, ಎಲ್ಲ ನಿನಗೆ ಆಗೋದು ಅಂತ ಅಷ್ಟೇ, ಬೇರೆ ಏನಿಲ್ಲ. ಒಂದೆರಡು ನಿಮಿಷಗಳ ಕಾಲ ನಿನ್ನನ್ನು ಅಂಧಕಾರದಿಂದ ಬಿಡಿಸಿದ, ಕತ್ತಲೆಯಿಂದ ಬಿಡಿಸಿದ, ಬೆಳಕಿಗೆ ಕರೆತಂದ ಆ ದೇವರಿಗೆ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಾಯಿ ತೆರೆದು ಹಾಲೆಲೂಯಾ, 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 ಹಾಲೆಲೂಯಾ. ಒಳ್ಳೆಯ ದೇವನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ಸ್ತೋತ್ರವಾಗಲಿ ಅಪ್ಪ. ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ ಅಪ್ಪ. ಈಗಾಗಲೇ ನಿನ್ನ ಪ್ರಸನ್ನತೆ ಇಲ್ಲಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವನೇ, ನನ್ನನ್ನು ಪ್ರೀತಿಯಿಂದ ಉಂಟು ಮಾಡಿದ್ದೀರಿ ಅಪ್ಪ. ನಿಮ್ಮ ಹೋಲಿಕೆಯಲ್ಲಿ ಉಂಟು ಮಾಡಿದ್ದೀರಿ, ನಿಮ್ಮ ಕೃಪೆಗೆ ಪಾತ್ರನನ್ನಾಗಿ ಮಾಡಿದ್ದೀರಿ ಅಪ್ಪ. ಅನೀತಿವಂತನಾದ ನನ್ನನ್ನು ನೀತಿವಂತನಾಗಿ ಮಾಡಿದ ದೇವನೇ ಸ್ತೋತ್ರ ಅಪ್ಪ. ಈ ಜಾಗದಲ್ಲಿ ನಿನ್ನ ಪ್ರಸನ್ನತೆ ಮಾತ್ರವಲ್ಲ, ನೀವೇ ನಮ್ಮ ಮಧ್ಯದಲ್ಲಿ ಚಲಿಸಿರಿ ಅಪ್ಪ, ಚಲಿಸಿರಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗಲಿ ಅಪ್ಪ. ಈ ಜಾಗದಲ್ಲಿ ನಿನ್ನ ಮಹಿಮೆ ಬೆಳಗಲ್ಪಡಲಿ ಅಪ್ಪ. ಈ ಜಾಗದಲ್ಲಿ ನಿನ್ನ ಮಹಿಮೆ ಬೆಳಗಲ್ಪಡಲಿ ಅಪ್ಪ. ಎಲ್ಲ ಸೈತಾನನ ಕಟ್ಟುಗಳು ಮುರಿಯಲ್ಪಡಲಿ ಅಪ್ಪ. ಮತ್ತೊಂದು ಆವರ್ತಿ ಅಪ್ಪ, ಪ್ರತಿಯೊಬ್ಬರ ಅಂತರಂಗದಲ್ಲಿ ನಿನ್ನ ಪ್ರೀತಿ ಅನುಭವ ಆಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಅಪ್ಪ, 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 ಸ್ತೋತ್ರ ಅಪ್ಪ. ಪಿತಾ, ಸುತ, ಪರಿಶುದ್ಧ ಆತ್ಮರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ, ಇದ್ದಾರೆ ಪ್ರಿಯರೇ. ದೇವರ ಆತ್ಮನು ಇಲ್ಲಿ ಚಲಿಸ್ತಾ ಇದ್ದಾರೆ, ದೇವರ ಆತ್ಮನು ಇಲ್ಲಿ ಚಲಿಸ್ತಾ ಇದ್ದಾರೆ. ಇದು ಜಲರಾಶಿಯ ಮೇಲೆ ಚಲಿಸಿದಂಥ ದೇವರ ಆತ್ಮ ಇಲ್ಲಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಹೋ ರಬ ರಬ, ಹೋ ರಬ 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 ರಬ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಘನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಸ್ತುತಿ ಘನ ಮಹಿಮೆಯಲ್ಲ ನಿಮಗೆ ಸಲ್ಲಿಸುವೆ. ಅರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಅರುಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ,
Hallelujah, 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 Hallelujah. ಕನಿಕರವುಳ್ಳವನೇ ಮನಮರುಗುವ ದೇವನೇ, ಕನಿಕರವುಳ್ಳವನೇ ಮನಮರುಗುವ ದೇವನೇ, ತೀತಿ ಶಾಂತಿ ದೀರ್ಘ ಶಾಂತಿ ತುಂಬಿ ಇರುವವನೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ಹಾಲೆಲೂಯಾ, 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 ಹಾಲೆಲೂಯಾ. ಕೂಗುವ ಎಲ್ಲರಿಗೂ ಸಮೀಪ ಇರುವವರೇ, ಕೂಗುವ ಎಲ್ಲರಿಗೂ ಸಮೀಪ ಇರುವವರೇ, ಕಷ್ಟದಿ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕೊಡುವವನೇ, ಕಷ್ಟದಿ ಕರೆಯುವ ಕೂಗನು ಕೇಳಿ ಬಿಡುಗಡೆ ಕರುವವನೇ. ನನ್ನೇಸು ರಾಜ, ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಕೂಗುವ ಪ್ರತಿಯೊಬ್ಬರ ಹತ್ತಿರದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಆಗಲೇ ಬಸವರಾಜ್ ಪಾಸ್ಟ್ರ ಆಗಲೇ ಬ್ರದರ್ ಹತ್ರ ಏನು ಹೇಳ್ತಾಯಿದ್ರು, ಇಲ್ಲೇ ಇದೆ ಡ್ಯಾಮ್, ನಮಗೆ ನೀರಿಲ್ಲ ಅಂತ ಅಲ್ವಾ? ಎಷ್ಟೋ ಬಾರಿ ನಾವು ಏಸು ಇಲ್ಲೇ ಇದ್ದಾರೆ, ಇದ್ದಾರಾ ಇದ್ದಾರಾ ಇದ್ದರೂ ಕೂಡ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ ಎಷ್ಟೋ ಮಂದಿಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏಸು ಭಾಳ ಸಮೀಪವಾಗಿದ್ದಾರೆ, ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಯಾರು ಕೂಗ್ತಾರೋ ಅವ್ರಿಗೆ ಸಿಕ್ಬಿಡ್ತಾರೆ ಅವರು. ನಾವು ಕೂಗೋದು ಸರಿಯಿಲ್ಲ, ನಮ್ಮ ಕೂಗು ಸರಿಯಿಲ್ಲ. ನಮ್ಮ ಕೂಗು ಎಲ್ಲಿಂದ ಬರ್ತಾ ಇದೆ ಅಂದರೆ, ಈ ತಿಮ್ಮಾಯಿನ ಮಗ ಭಾರತಮಾಯಿನ ಥರ ಬರ್ತಾ ಇಲ್ಲ. ಅವನು ಹೆಂಗೆ ಕೂಗ್ದ ಅಂದರೆ, ಇಲ್ಲಿಂದ ಕೂಗ್ದ, ಹೃದಯ ಒಳಗಡೆಯಿಂದ ಕೂಗ್ದ. ಅವನಿಗೆ ಬೇಕಾಗಿತ್ತು ಸೌಖ್ಯ. ಇವತ್ತು ನಿಮಗೆ ಸೌಖ್ಯ ಅಲ್ಲ, ನಿಮಗೆ ಏಸು ಬೇಕು, ನಿಮಗೆ ಏಸು ಬೇಕು. ಏಸು ಸಿಕ್ಕಿಬಿಟ್ರೆ ಎಲ್ಲ ಸಿಕ್ಕಿದಂಗೆ ನಿಮಗೆ. ಆ ಏಸು ಬೇಕು ನಮಗೆ. ಆಮೇಲೆ ನಾವು ಹೇಳ್ತೀವಲ್ವ, ನೀವು ರಕ್ಷಿಸಲ್ಪಟ್ಟು ಅಥವಾ ರಕ್ಷಣೆಯಾಗಿ ಇಷ್ಟು ವರ್ಷ ಆಯಿತು ಅಂತೆಲ್ಲ ಹೇಳ್ತೀರಲ್ವ, ಹೇಳ್ತೀರ? ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು. ಆದರೆ ನಿಜ ಏನು ಗೊತ್ತಾ, ಈ ಭೂಮಿ ಆಕಾಶ ಉಂಟಾಗುವ ಮುನ್ನೆ, ನಿಮ್ಮ ಹೆಸರೇನಮ್ಮ? ಮಮಿತಳ ರಕ್ಷಣೆ 5 ವರ್ಷ ಅಲ್ಲ, ಈ ಭೂಮಿ ಆಕಾಶ ಉಂಟಾಗುವ ಮೊದಲೇ ದೇವರು ಯೇಸುವಿನಲ್ಲಿ ಪ್ಲಾನ್ ಮಾಡಿಬಿಟ್ಟಿದ್ರು. ಇದು ಇವತ್ತು ನಿನ್ನೆ ಆಗಿದ್ದಲ್ಲ. ಪ್ರಪಂಚ ಉಂಟಾಗುವ ಮೊದಲೇ ಈ ಕಾರ್ಯವನ್ನು ತಂದೆ ದೇವರು ಮಾಡಿಬಿಟ್ಟಿದ್ರು. ಹಾಡುಗಳು ಎಷ್ಟು ಅರ್ಥಗರ್ಭಿತ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ. ಯಾವಾಗ ಜಡಿಯಲ್ಪಟ್ಟಿದ್ದವರು ಅಂದರೆ ಪ್ಲ್ಯಾನ್ ಆಗಿತ್ತು, ಬ್ಲೂ ಪ್ರಿಂಟ್ ಆವಾಗಲೇ ಆಗಿಬಿಟ್ಟಿತ್ತು. ಆದರೆ 2000 ವರ್ಷಗಳ ಹಿಂದೆ ರಿಯಾಲಿಟಿ ಬಂತು. ಪ್ರೈಸ್ ದಿ ಲಾರ್ಡ್. ತಂದೆ ದೇವರು 2000 ವರ್ಷಗಳಲ್ಲ, ಅನಾದಿಯಲ್ಲೇ ಸೃಷ್ಟಿಗಿಂತ ಮೊದಲೇ ನಮ್ಮೆಲ್ಲರನ್ನ ಅವರ ಮಕ್ಕಳನ್ನಾಗಿ ಆರಿಸ್ಕೊಬಿಟ್ಟಿದ್ದಾರೆ. ಅದು ಯಾವಾಗ ಗೊತ್ತಾಯಿತು ಅಂದರೆ, ನಿಮ್ಗೆ 5 ವರ್ಷ, ನಾನು ಹುಟ್ಟು ಕ್ರೈಸ್ತ 56 ವರ್ಷ, ಆದರೆ ನನಗೆ ಗೊತ್ತಾಗಿದ್ದು 24 ವರ್ಷದ ಹಿಂದೆ. ಹಲ್ಲೆಲೂಯಾ.
ಸೊ ಆದರೂ ನಾವು ಭಾಗ್ಯವಂತರು. ಇವಾಗಲಾದರೂ ನಮಗೆ ಗೊತ್ತಾಗಿದೆಯಲ್ಲ, ನಮ್ಮ ಮುಖಾಂತರ ಸಾವಿರಾರು ಜನಕ್ಕೆ ಗೊತ್ತಾಗಬೇಕು. ಹಲ್ಲೆಲೂಯಾ. ಈ ಆಲಯ ಬರೀ ಆಲಯ ಅಲ್ಲ, ಅಭಿಷೇಕ ತುಂಬಿದ ಆಲಯವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಬಂದವರು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸುವ ಮಕ್ಕಳಾಗಬೇಕು. ಅಂಥ ಒಂದು ವಿಶ್ವಾಸಿಗಳು ನಾವು ಆಗೋಣ. ಪ್ರೈಸ್ ದಿ ಲಾರ್ಡ್. ಸೊ ನಿನ್ನೆ ಮೊನ್ನೆ ಅಲ್ಲ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದು ಯಾವಾಗ? ಸೃಷ್ಟಿಗಿಂತ ಮೊದಲೇ. ಅದೇ ಸಾಲುಗಳನ್ನು ಭಾಳ ಪ್ರೀತಿಯಿಂದ, ಆನಂದದಿಂದ, ಭಾಳ ಖುಷಿಯಿಂದ ನಾವು ಹೇಳೋಣ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ, ನನ್ನೇಸು ರಾಜ, ಸ್ತೋತ್ರ, ನನ್ನೇಸು ರಾಜ, ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ. ಕಮ್ ಆನ್ ಸರಿ ಎಲ್ಲರೂ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಮ್ಮ ಮಧ್ಯದಲ್ಲಿ ಈಗಾಗಲೇ ಇರುವಾತನೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಎಲ್ಲ ಬಂಧನಗಳು ಮುರಿಯಲ್ಪಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರಪ್ಪ. ನೀವು ಮುರಿದು ಹಾಕಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ. ಕಟ್ಟುಗಳು ಮುರಿದು ಹಾಕಿದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಹೃದಯಗಳನ್ನು ತೆರೆದುಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಆಲಿಸಲು ಬೇಕಾದ ಕೃಪೆಯಿಂದ ಒಬ್ಬೊಬ್ಬರನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಓ ರಬ ಹೋ ರಬ 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 ರಬ. ಸ್ತೋತ್ರಪ್ಪ, 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 ಸ್ತೋತ್ರ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ನಮ್ಮ ಮಧ್ಯೆ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಆಧ್ಯಾತ್ಮಿಕ ಕೋಟೆಗಳು ಮುರಿದಿರುವುದಕ್ಕಾಗಿ ಸ್ತೋತ್ರಪ್ಪ. ಮುರಿಯಲ್ಪಟ್ಟದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯಾ, ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅರ್ಥ ಆಗ್ತಿದೆಯಾ? ನಮ್ಮ ಭಾಷೆ ಓಕೆನಾ? ಓಕೆ, ಹಾಲೆಲೂಯಾ. ಸೊ ನಾವು ಯಾವಾಗಲೂ ಕಲ್ತ್ಕೊಳ್ಳೋರಾಗಬೇಕು, ಕೇಳಿಸ್ಕೊಳ್ಳೋರಾಗಬಾರ್ದು. ಕಲ್ತ್ಕೊಂಡ್ರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ನಾವು ಮೊದಲು ನಾವೆಲ್ಲ ಕೇಳಿಸ್ಕೊಬಿಡ್ತಾ ಇದ್ವಿ, ಮರೆತೋಗ್ತಾ ಇತ್ತು. ಯಾವಾಗ ಕಲಿತೇವೆಯೋ, ಯಾವಾಗ ಅನುಭವಿಸ್ತೇವೆಯೋ, ಅದು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ.
ಸೊ ಆದ್ದರಿಂದ ಈ ದಿನ ನಿಜವಾಗ್ಲೂ ದೇವರು ನಮಗಾಗಿ ನಿಯೋಜಿಸಿದ ದಿನ ಆಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಓಕೆ, ನಾವು ಇನ್ನೊಂದು ಸ್ವಲ್ಪ ದೇವರ ವಾಕ್ಯವನ್ನು ಸ್ವಲ್ಪ ನಾವು ನೋಡಿ ಆಮೇಲೆ ಮತ್ತೆ ಆರಾಧನೆ ಮಾಡಿ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಕೆ ಹೋಗೋಣ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ರಿಂದನೇ ಓದೋಣ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತನೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ನೋಡಿ, ಇಲ್ಲಿ ಒಂದು ದರ್ಶನ ಇಲ್ಲಿ ತುಂಬ ಚೆನ್ನಾಗಿದೆ. ನೀವು ಸ್ವಲ್ಪ ಧ್ಯಾನ ಮಾಡಬೇಕು. ನಿಜವಾಗ್ಲೂ ದೇವರು ಎಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತಾದ್ರೇ ಅವ್ರನ್ನ ಪ್ರೀತಿ ಮಾಡೋಕ್ಕಾಗೋದು, ಅವ್ರಿಗೆ ಸ್ತೋತ್ರ ಮಾಡೋಕ್ಕಾಗೋದು. ಈಗ ಉದಾಹರಣೆಗೆ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ. ನಿಮಗೆ ಮೋಸ ಮಾಡಿದ ಫ್ರೆಂಡ್ಸ್ ಇದ್ದರೆ ಒಳ್ಳೆಯ ಅನುಭವ ಇರುತ್ತಾ? ನಿಮಗೆ ಇರಲ್ಲ. ತುಂಬ ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ಆಗ ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ತೀರ ನೀವು. ಅದೇ ಪ್ರಕಾರ ಈ ಲೋಕದಲ್ಲಿ ಎಲ್ಲ ಒಳ್ಳೇದು ಮಾಡಲಿಕ್ಕೆ ಮನುಷ್ಯನಿಗಾಗಲ್ಲ, ದೇವ್ರಿಗೆ ಮಾತ್ರ ಆಗೋದು. ಆ ಒಳ್ಳೆ ದೇವರು ನನಗೆ ಅರ್ಥ ಆಗಬೇಕು. ನನಗೆ ಒಳ್ಳೆ ದೇವರು ಅರ್ಥ ಆದಾಗ ನಾನೇನು ಮಾಡ್ತೀನಿ ಅಂದರೆ, ಯಾರು ಕರಿಬೇಕು ಅಂತ ನಾನು ಕಾಯಲ್ಲ, ನಾನೇ ಓಡಿ ಬರ್ತೀನಿ, ನಾನೇ ಮಾಡ್ತೀನಿ ಅಲ್ವಾ. ಸೊ ಅದರಿಂದ ದೇವರು ಎಷ್ಟು ಒಳ್ಳೆ ದೇವರು, ಎಷ್ಟು ದೊಡ್ಡ ದೇವರು ಅನ್ನೋದು ಇಲ್ಲಿ ಬರೆಯಲ್ಪಟ್ಟಿದೆ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೋಬೇಕು ನೀವು. ಓಕೆನಾ? ಓದ್ತೀರಾ ಅಮ್ಮ? 1ರಿಂದನೇ ಓದಿ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತನ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಓಕೆ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಓಕೆ. ಆತನ ಸುತ್ತ ಸೆರಾಫಿಯರು ಇದ್ದರು. ಯಾರಿದ್ರು? ಸೆರಾಫಿಯರು. ಇದು ಪರಲೋಕದ ಒಂದು ದೃಶ್ಯ. ಓಕೆನಾ? ಆ ದೃಶ್ಯವನ್ನು ದೇವರು ತೋರಿಸ್ತಾ ಇದ್ದಾರೆ. ಓಕೆ. ಈ ಫಂಕ್ಷನ್ಗಳೆಲ್ಲ ಸೀರೆಗಳನ್ನು ನೆರಿಗೆಯಾಗಿ ಡೆಕೋರೇಷನ್ ಮಾಡ್ತಾರಲ್ವ, ಆ ಥರ ಸಿಂಹಾಸನದಲ್ಲಿ ತಂದೆ ದೇವರು ಕುಳಿತುಕೊಂಡಿದ್ದಾರೆ. ಓಕೆ. ಆ ತಂದೆ ದೇವರು ಇವಾಗ ಎಲ್ಲಿದ್ದಾರೆ? ನಿಮ್ಮೊಳಗಡೆನೇ ಇದ್ದಾರೆ. ಯೇಸು ಯಾರಲ್ಲಿರ್ತಾರೋ ಪಿತ, ಸುತ, ಪವಿತ್ರಾತ್ಮರು ಮೂವರು ಅವರಲ್ಲಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಮತ್ತು ಅಲ್ಲೇ ಯಾರಿದ್ದಾರೆ? ಅಲ್ಲೂ ಇದ್ದಾರೆ ಅವರು. ಅವ್ರಿಗೆಲ್ಲ ಕಡೆ ಇರೋಕ್ಕಾಗತ್ತೆ, ಡೌಟ್ ಪಡಬೇಡಿ, ಇದೇ ನಿಜ. ತಂದೆ ದೇವರ ಆತ್ಮ, ಯೇಸುವಿನ ಆತ್ಮ. ಕರೆಕ್ಟಾ? ಹಲೋ, ಯೇಸುವಿನ ಆತ್ಮ, ಪವಿತ್ರಾತ್ಮ. ಹೌದಾ? ಈ ಮೂರು ಬೇರೆ ಬೇರೆನಾ ಒಬ್ರೇನಾ? ಒಬ್ಬರೇ. ಅಯ್ಯೋ, ಎಷ್ಟು ಬೇಗ ಹೇಳ್ತೀರಿ ನೋಡಿ. ಓಕೆ. ಮತ್ತು ಯಾಕೆ ಅವರ ಮೂರು ಮಂದಿ ಒಬ್ಬರೇನೆ ಆಯ್ತಾ? ತಂದೆ ದೇವರ ಆತ್ಮ, ಯೇಸುವಿನ ಆತ್ಮ. ಯೇಸುವಿನ ಆತ್ಮ ಪರಿಶುದ್ಧಾತ್ಮ. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರಾಗಿದ್ದರು, ದೇವರ ಬಳಿ ಇದ್ದರು. ಆ ವಾಕ್ಯವಾದವರು 14ನೇ ವಾಕ್ಯದಲ್ಲಿ ಮನುಷ್ಯನಾದರು. ಮನುಷ್ಯನಾಗಿದ್ದು ಹೇಗೆ? ಮಾತೆ ಮರಿಯಳ ಉದರದಲ್ಲಿ. ಓಕೆನಾ? ಈಗ ಆ ಮನುಷ್ಯ ಯೇಸು ಸತ್ರು, ಪುನರುತ್ಥಾನರಾದರು. ಪುನರುತ್ಥಾನರಾಗಿ ತನ್ನ ಆತ್ಮವನ್ನು ಕಳಿಸ್ಕೊಟ್ರು. ಯಾರಿಗೆ? ವಿಶ್ವಾಸಿಗಳಿಗೆ. ಎಲ್ರಿಗೂ ಅಲ್ಲ, ಎಲ್ರಿಗೂ ಅವಕಾಶ ಇದೆ. ಯಾರು ವಿಶ್ವಾಸಿಸ್ತಾರೋ, ಯಾರಲ್ಲಿ? ಯೇಸುವಿನಲ್ಲಿ, ಅವರಿಗೆ ಪವಿತ್ರಾತ್ಮರನ್ನು ಯೇಸು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಯೇಸುವನ್ನು ಇಷ್ಟಪಡ್ತಾರೋ ಅವರಿಗೆ ಪವಿತ್ರಾತ್ಮರು ಫ್ರೀ, 1 ಪೈಸಾ ಬೇಡ. ಪವಿತ್ರಾತ್ಮರು ಫ್ರೀ ಗಿಫ್ಟ್, ಉಚಿತ. ಯಾರಿಗೆ ಅಂದರೆ ಯೇಸುವನ್ನು ಇಷ್ಟಪಡಬೇಕಷ್ಟೆ. ನೀವು ಲವ್ ಮಾಡಬೇಕು ಯೇಸುವನ್ನು ಅಷ್ಟೇ. ಅವ್ರಿಗೆಲ್ಲ ಯೇಸು ಫ್ರೀ. ಓಕೆ. ಈ ತಂದೆ ದೇವರು, ಯೇಸು, ಪವಿತ್ರಾತ್ಮ ಮೂರು ಒಬ್ಬರೇ. ನೀವು ಯೇಸುವನ್ನು ವಿಶ್ವಾಸಿಸಿದಾಗ ಈ ಮೂವರು ಬಂದು ನಿಮ್ಮೊಳಗಡೆ ಇರ್ತಾರೆ. ಇನ್ಮೇಲೆ ನೀವು ಯಾರಾದರೂ ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಹೇಳಬಾರ್ದು. ನೀವು ಅನಾಥರು ಯಾರು ಗೊತ್ತಾ? ಮಕ್ಕಳಿಲ್ಲದೆ ಇರೋರು, ತಂದೆ ಅವ್ರು ಯಾರು ಅನಾಥರಲ್ಲ. ಯೇಸುವಿನ ಆತ್ಮ ಯಾರಲ್ಲಿ ಇಲ್ವೋ ಅವರೇ ಅನಾಥರು. ನೀವ್ಯಾರೂ ಅನಾಥರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವ್ಯಾರೂ ಅಲ್ಲ. ಯಾವತ್ತೂ ನೀವು ಬೇಜಾರಾದಾಗ, ಕುಟುಂಬ ಅಂದಾಗ ಒಂದು ಇದ್ದೇ ಇರುತ್ತೆ, ಬೇಸರ ಆಗುತ್ತೆ ಅವರಿಂದ ಇವರಿಂದ. ನಾವ್ಯಾರು ಪರಲೋಕದಲ್ಲಿ ಇಲ್ಲಲ್ಲ, ಭೂಲೋಕದಲ್ಲಿ ತಾನೇ ಇರೋದು. ಹಾಗಾಗಿ ಕಷ್ಟ, ಸಂಕಟಗಳು, ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಮಾನುಷಿಕವಾದ ಬುದ್ಧಿಯನ್ನು ಉಪಯೋಗಿಸ್ಬಿಡ್ತೀವಿ. ಗಂಡ ಬೈದ ಅಂತ ಇಟ್ಕೊಳ್ಳಿ,
ದರಿದ್ರ ಯಾತಕ್ಕಾಗಿ ಮದುವೆ ಆದ್ನೋ. ಈ ಕುಡುಕ್ ನನ್ನ ಮಗನ ಸಿಕ್ಕಬಾರ್ದಾಗಿತ್ತು ನನಗೆ, ಇವಳು ಬಾಯಿ ಬಡಿಕೆ ಇವಳು ಸಿಕ್ಕಬಾರ್ದಾಗಿತ್ತು. ಇದೆಲ್ಲ ಬರುತ್ತೆ. ಬರಲ್ಲ ಅಂತ ಹೇಳಿದ್ರೆ ನೀವು ಸತ್ತೋಗ್ಬೇಕಷ್ಟೆ, ಮೇಲ್ಕೋಬೇಕಷ್ಟೆ. ಮನುಷ್ಯನಾಗಿ ಇಲ್ಲಿದ್ದಾಗ ಬಂದೇ ಬರುತ್ತೆ. ಆದರೆ ಅಲ್ಲಿ ದೇವರಾತ್ಮನ ಜೊತೆ ಇದ್ದಾಗ ಅದನ್ನು ನಾನು ಜಯಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ. ದೇವರಾತ್ಮನ ಜೊತೆ ನಾವಿದ್ದಾಗ ದೇವರಲ್ಲಿ ಹೇಳ್ತಾರೆ, ಅವ್ರೇನೋ ಮಾತಾಡ್ಕೊಳ್ಳಿ, ನೀನು ಸಮಾಧಾನವಾಗಿರು. ಹಲ್ಲೆಲೂಯಾ. ಸೊ ಈ ಒಂದು ಜ್ಞಾನ ದೇವರು ಕೊಡೋದು ನಮ್ಮ ಪವಿತ್ರ ಆತ್ಮರು ನಮಗೆ ಕೊಡ್ತಾರೆ. ಓಕೆನಾ. ಸೊ ಈ ದೇವರು ಎಷ್ಟು ಒಳ್ಳೆ ದೇವರು, ಎಷ್ಟು ದೊಡ್ಡ ದೇವರು. ಆ ಪರಲೋಕ ರಾಜ್ಯದಲ್ಲಿ ಈತ ದರ್ಶನವನ್ನು ಕಾಣ್ತಿದ್ದಾನೆ. ಓಕೆನಾ, ದರ್ಶನವನ್ನು ಕಾಣ್ತಿದ್ದಾನೆ. ಆ ಸಮಯದಲ್ಲಿ ಅದೆಷ್ಟು ಚೆನ್ನಾಗಿದೆ. ಅಲ್ಲಿ ದೇವದೂತರು ಸೆರಾಫಿಯರು, ಮೊದಲನೇದಾಗಿ ಯಾರಮ್ಮ? ಸೆರಾಫಿಯರು. ಒಂದು ನಿಮಿಷ ಇರಿ. ಸೆರಾಫಿಯರು, ಈ ದೇವದೂತರೆಲ್ಲ ಪರಿಶುದ್ಧರ ಅಥವಾ ಪಾಪಿಗಳ? ಏನಾದ್ರು ಹೇಳಿ. ಪರಿಶುದ್ಧರು ಅಂದರೆ ಪರಿಶುದ್ಧರು. ದೇವರನ್ನ ಪರಲೋಕ ರಾಜ್ಯದಲ್ಲಿ ಸ್ತೋತ್ರ ಮಾಡಲಿಕ್ಕಾಗಿ ದೇವರೇ ಉಂಟು ಮಾಡಿದಂಥ ವ್ಯಕ್ತಿಗಳು. ಪರವಾಗಿಲ್ಲ, ನಿಧಾನ, ಪರವಾಗಿಲ್ಲ. ಈಗ ಆಫ್ ಮಾಡಿ ಆಮೇಲೆ ತೆಗಿಬೇಡಿ. ಹಲ್ಲೆಲೂಯಾ. ಇರಲಿ, ಈ ಕಡೆ ಗಮನಿಸಿ. ಓಕೆ. ಸೊ ಸ್ವರ್ಗ ರಾಜ್ಯದಲ್ಲಿ ದೇವರನ್ನು ಆರಾಧಿಸ್ಲಿಕ್ಕಾಗಿ ದೇವರೇ ಉಂಟು ಮಾಡಿದಂಥ ಸೆರಾಫಿಯರು, ಪರಿಶುದ್ಧರವರು. ದೇವದೂತರು ಭಾಳ ಶಕ್ತಿಶಾಲಿಗಳಾಯ್ತಾ. ಅವರಿಗೆ ಒಂದು ನಿಮಿಷದಲ್ಲಿ ನೀವು ಪ್ರಕಟಣಾ ಪುಸ್ತಕ ಓದಿದ್ರೆ ಗೊತ್ತಾಗತ್ತೆ. ಒಂದೊಂದು ದೂತ ಬಂದರೆ ಏನೆಲ್ಲ ಒಡೆದು ಬಿಸಾಕ್ತಾರೆ ಅಂತ ಗೊತ್ತಾಗುತ್ತೆ ಆ ಕಡೆ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದು ಬೇಡ. ಭಾಳ ಪರಿಶುದ್ಧರು, ಅವರಿಗೆ ಅಷ್ಟು ಶಕ್ತಿ ಇದೆ. ಓಕೆನಾ. ಈಗ ಆ ದೃಶ್ಯದಲ್ಲಿ ನೋಡುವಾಗ ಈ ಸೆರಾಫಿಯರು ಇದ್ದಾರೆ. ಆಮೇಲೆ ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ. ಅವರು ಒಬ್ಬೊಬ್ಬರಿಗೆ ಎಷ್ಟು ರೆಕ್ಕೆ ಇದೆ? 6 ರೆಕ್ಕೆ ಇದೆ. ಮುಂದೆ ಓದಮ್ಮ. 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2ರನ್ನು ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ನೋಡಿ, 2 ಮುಖ ಮುಚ್ಕೊಂಡಿದೆಯಂತೆ, 2 ಕಾಲುಗಳು ಮುಚ್ಕೊಂಡಿದೆಯಂತೆ, ರೆಕ್ಕೆ ಬಡಿತಾ ಇದೆ ಅಂತೆ. ಅವರಿಗೆ ಆ ದೇವರ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಭಯ. ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ. ಅವರು ಭಯಪಟ್ಟು ಅವರನ್ನು ಆರಾಧನೆ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕಿಲ್ಲ ನೀವು. ನಿಮ್ಮ ಹೆಸರೇನು ಬ್ರದರ್? ಶಿವ. ಬನ್ನಿ ಇಲ್ಲಿಗೆ ಬನ್ನಿ ಒಂದು ನಿಮಿಷ. ನಿಮಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ ಅಷ್ಟೇ. ಈಗ ಸದ್ಯಕ್ಕೆ ನಾನು ದೇವರು ಅಂತ ತಿಳ್ಕೊಳ್ಳಿ. ಓಕೆನಾ. ಬೇರೆ ಏನೋ ತಿಳ್ಕೊಬೇಡಿ. ಇವರು ಶಿವ. ಓಕೆನಾ. ಈ ಕಡೆ 2 ರೆಕ್ಕೆಗಳು ಕಾಲು ಮುಚ್ಕೊಂಡಿದೆ, 2 ರೆಕ್ಕೆಗಳು ಮುಖ ಮುಚ್ಕೊಂಡಿದೆ, 2 ರೆಕ್ಕೆಗಳು ಅಲ್ಲಿ ಮುಂದುವರಿಸಿ ಓದಿದ್ರೆ ದೇವದೂತರಿದ್ದಾರೆ. ಓದ್ಬಿಡಮ್ಮ. 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2ರನ್ನು ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವ ಶಬ್ದಕ್ಕೆ ದ್ವಾರದ ಅಸ್ತಿವಾರವೂ ಕದಲಿತು. ಏನು ಕದಲಿತಂತೆ? ದ್ವಾರದ ಅಸ್ತಿವಾರವು. ಸಾಕು ಬಿಡಮ್ಮ. ಇಲ್ಲಿ ನೋಡಿ, ಪರಲೋಕ ರಾಜ್ಯದಲ್ಲಿ ಅವ್ರನ್ನ ಮುಟ್ಲಿಕ್ಕಾಗಲ್ಲ. ದೇವದೂತರೆ ಪರಿಶುದ್ಧರವರು, ಅವ್ರನ್ನ ಮುಟ್ಲಿಕ್ಕಾಗಲ್ಲ. ಪರಿಶುದ್ಧರು ಅಂತೇಳಿ ಅವ್ರನ್ನ ಹೊಗಳ್ತಾ ಇದ್ದಾರೆ. ಯಾರನ್ನ? ತಂದೆ ದೇವರನ್ನ. ಆದರೆ ಆ ದೇವದೂತರ ಸ್ತುತಿ ಆರಾಧನೆ ದೇವರಿಗೆ ಬೇಡ. ಪಾಪಿಯಾದ ಭೂಲೋಕದಲ್ಲಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡ ಈ ಶಿವನ ಆರಾಧನೆ ದೇವರಿಗಿಷ್ಟ. ಹಲ್ಲೆಲೂಯಾ. ಯಾರ ಆರಾಧನೆ ಇಷ್ಟ? ನಿಮ್ಮ ಆರಾಧನೆ. ಹಾಗಾದರೆ ನಾವು ಮಾಡಲಿಲ್ಲ ಅಂದರೆ ನಾವು ವೇಸ್ಟ್ ಅಲ್ವಾ? ಥ್ಯಾಂಕ್ಸ್ ಅಣ್ಣ. ಒಂದು ನಿಮಿಷ ಇರಿ. ನೋಡಿ, ಇನ್ನೊಂದು ಹೇಳಕ್ಕೆ ಅದಕ್ಕೆ ಕರೆದೆ ನಾನು. ನೋಡಿ, ಇದು ಶಿವ, ನಾನು ದೇವರು ಅಂತ ಇಟ್ಕೊಳ್ಳೋಣ. ಯೇಸು ಅಲ್ಲಿ ಪರಲೋಕದಲ್ಲಿ. ಇವರು ಹತ್ರ ಬರದೆ ರೆಕ್ಕೆಗಳು ಬಡಿತಾ ಸ್ತೋತ್ರ ಹೇಳ್ತಾ ಇದ್ದಾರೆ. ಆದರೆ ಭೂಲೋಕದಲ್ಲಿ ನಿಮಗೆಂಥ ಅವಕಾಶ ಗೊತ್ತಾ? ಯೇಸುವನ್ನು ನೀವು ಹಿಂಗೆ ದಬ್ಕೋಬೋದು. ಹಿಂಗೆ ಅಲ್ಲಿ ಮುಟ್ಲಿಕ್ಕೂ ಜಾಗ ಇಲ್ಲ, ಅವಕಾಶನೇ ಇಲ್ಲ. ಯಾರಿಗೆ? ಪರಿಶುದ್ಧರಿಗೆ.
ಆದರೆ ಪಾಪಿಯಾದ ಹನುಮಂತುಗೆ, ಈ ಪಾಪಿಯಾದ ಅಂತೋಣಿಗೆ ಈ ಭೂಲೋಕದಲ್ಲಿ ಯೇಸುವನ್ನು ಹಗ್ ಮಾಡ್ಕೋಬೋದು, ಯೇಸು ಜೊತೆ ನಡಿಬೋದು, ಯೇಸು ಜೊತೆ ಮಲ್ಕೋಬೋದು. ಆದರೆ ಕಾಣಿಸಲ್ಲ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಹಲ್ಲೆಲೂಯಾ. ಬೇಕಾ ಈ ಅವಕಾಶ? ಇವತ್ತು ಪಡ್ಕೋಬೇಕು ನೀವು. ಇವತ್ತು ಪಡ್ಕೊಳ್ದೆ ಗೇಟಿಂದ ಯಾರು ಆಚೆ ಹೋಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಸ್ವಲ್ಪ ನೀವು ಕಲ್ತ್ಕೋಬೇಕು ಸೀರಿಯಸ್ ಆಗಿ. ಈ ಪರಲೋಕ ರಾಜ್ಯದಲ್ಲಿ ದೇವರನ್ನ ಮುಟ್ಲಿಕ್ಕೆ ಅವ್ರಿಗಾಗಲ್ಲ. ಅವ್ರು ಹೇಳ್ತಾರೆ, ಪರಿಶುದ್ಧರು ನೀವು, ಪರಿಶುದ್ಧರು ನೀವು, ಪರಿಶುದ್ಧರು. ಮುಖ ನೋಡ್ಲಿಕ್ಕಾಗಲ್ಲ ಅವ್ರಿಗೆ. ಇನ್ನೊಂದೇನು ಗೊತ್ತಾ, ಆ ತಂದೆಯ ಬೆಳಕಿದೆಯಲ್ವಾ, ಆ ಬೆಳಕಿಗೆ ಯಾರೂ ಬದುಕೋಕ್ಕಾಗಲ್ಲ. ಅವರೇನಾದರೂ ತಂದೆಯಾಗಿನೇ ಭೂಮಿಗೆ ಬಂದಿದ್ರೆ ಏನಾಗ್ತಿತ್ತು ಹೇಳಿ? ಹೇಳಿ. ಯಾರೂ ಉಳಿತಾ ಇರಲಿಲ್ಲ, ಸುಟ್ಟೋಗ್ತಾ ಇದ್ವಿ. ಈ ಸೂರ್ಯನ ಶಾಖ ಎಷ್ಟಿರ್ಬೋದು ಇವತ್ತು? ಎಷ್ಟು ಡಿಗ್ರಿ ಇರ್ಬೋದು? 30, 35, 40 ಬಂದರೆ ಜಾಸ್ತಿ. ಆಚೆ ಇರೋಕ್ಕಾಗತ್ತಾ? 70 ಬಂದುಬಿಟ್ರೆ ಕಬಾಬೆ ಫ್ರೈ ಆಗಿಬಿಡ್ತೀವಿ ಅಲ್ವಾ? ಆ ದೇವರ ಬೆಳಕು ಇಡೀ ಪ್ರಪಂಚವನ್ನೇ ಮೀರಿಸುವಂಥದ್ದಾಗಿದೆ. ಆ ಬೆಳಕೇನಾದರೂ ಭೂಮಿಗೆ ಬೆಳಕಾಗಿಯೇ ಬಂದುಬಿಟ್ರೆ ಒಬ್ಬರು ಉಳಿಯಲ್ಲ ನಾವು. ಆ ಬೆಳಕು ಅದಕ್ಕೇ ತನ್ನನ್ನೇ ತಾನು ತಗ್ಗಿಸಿಕೊಂಡು ಆದಾಮನ ಹಾಗೆ, ನಿಮ್ಮ ಹಾಗೆ ಮನುಷ್ಯನಾಗಿ ಬಂದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನಾಗಿ ಬಂದು ಏನು ಮಾಡಿದ್ರು? ಈ ಪ್ರೇಷಿತರು ಪೇತ್ರ, ಯಾಕೋಬ, ಯವನ ಇವರೆಲ್ಲ ಮೀನು ಹಿಡಿತಾ ಇದ್ರಲ್ವ. ಮೀನು ಹಿಡಿಯೋರ ಕೈ ಹೆಂಗಿರುತ್ತೆ? ಒಳ್ಳೆ ವಾಸನೆ ಇರುತ್ತಾ? ಹೆಂಗಿರುತ್ತೆ ಹೇಳಿ? ಶಿ ಅಲ್ವಾ? ಕಾಲೆಲ್ಲ ಹೆಂಗಿರುತ್ತೆ? ಗಲೀಜಾಗಿರುತ್ತೆ. ಬಟ್ ಈ ಯೇಸು ಫ್ರೆಂಡ್ಸ್ ಎಲ್ಲ ಇವರೇ. ನಮ್ಮಂಥವ್ರ ಮಧ್ಯದಲ್ಲಿ ವಾಸ ಮಾಡಿದ್ರು ಅವರು. ನಮ್ಮ ಜೊತೆ ಇರಕ್ಕೆ ಬಂದರು ಅವರು ದೇವರಾಗಿ ಬಂದಿಲ್ಲ, ಮನುಷ್ಯನಾಗಿ ಬಂದರು. ಯಾಕೆ ಗೊತ್ತಾ? ಮನುಷ್ಯ ತಪ್ಪು ಮಾಡಿ ಆತ್ಮದಲ್ಲಿ ಸತ್ತೋಗಿದ್ದಾನೆ. ನಾನು ಅವನ ಆತ್ಮಕ್ಕೆ ಜೀವ ಕೊಡಲಿಕ್ಕೆ ಮನುಷ್ಯನಾಗಿ ಬಂದು, ಮನುಷ್ಯನಾಗಿ ಜೀವಿಸಿ, ನನ್ನಪ್ಪನ ಮಾತನ್ನು ನೆರವೇರಿಸ್ತೇನೆ ಅಂಥೇಳಿ ಮನುಷ್ಯನಾಗಿ ಬಂದು ನಮ್ಮೆಲ್ಲರ ಜಾಗದಲ್ಲಿ ಯೇಸು ಶಿಲುಬೆಯಲ್ಲಿ ಹಾಕಲ್ಪಟ್ರು. ಯಾರ ಜಾಗದಲ್ಲಿ? ಹುಷಾರಾಗ್ಬಿಟ್ರಲ್ಲ. ಯಾರ ಜಾಗದಲ್ಲಿ? ಹಾಗಾದರೆ ನನ್ನ ಜಾಗದಲ್ಲಿ ಯಾರಿದ್ದಾರೆ ಈಗ? ಯಾಕೆ? ನಾನು ಫ್ರೀ ಆಗಬೇಕು ಅಂತ. ಅವ್ರು ಫ್ರೀ ಮಾಡಿದ್ದಾರೆ, ಆದರೂ ಫ್ರೀಯಾಗಿ ನಾವು ಬದುಕ್ತಾ ಇಲ್ಲ. ಅವ್ರು ನಮ್ಮನ್ನು ಪಾಪದಿಂದ, ಶಾಪದಿಂದ, ರೋಗದಿಂದ, ಎಲ್ಲದರಿಂದ ಫ್ರೀ ಮಾಡಿದ್ದಾರೆ. ನಾವು ಅದರಿಂದ ಬಿಡಿಸ್ಕೊಂಡು ಬದುಕ್ತಾ ಇಲ್ಲ, ತಗಲಾಕೊಂಡು ಸಿಕ್ಕಾಕೊಂಡು ಬದುಕ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಭಾಳ ಭಾರ ಅಂದರೆ ಪಾಪನೇ. ನೀವು ಓದಿದ್ದೀರಲ್ವಾ ಮತ್ತಾಯನ ಶುಭ ಸಂದೇಶ 11:28. ಭಾಳ ಪರಿಚಯ ಅಲ್ವ ನಿಮಗೆ? ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನನ್ನ ಹೊರೆ ಸುಗಮ, ನನ್ನ ಓದಿ ಅದನ್ನು ಸ್ವಲ್ಪ ಓದಮ್ಮ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಬೇರೆ ಯಾರ ಬಳಿಗೂ ಹೋಗಬೇಡಿ. ಹಲೋ, ಬೇರೆ ಯಾರ ಬಳಿಗೂ ಹೋಗಬೇಡಿ. ಓಕೆ. ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ದೇವ್ರ ದಯದಿಂದ ಅವ್ರ ಬಳಿಗೇನೆ ಬಂದಿದ್ದೀರಾ. ಓಕೆ. ನಾನು ನಿಮಗೆ ಈ ವಿಶ್ರಾಂತಿ, ಆತ್ಮಿಕವಾದ ವಿಶ್ರಾಂತಿ, ಶಾರೀರಿಕವಾಗಿ ಅಲ್ಲ, ಆತ್ಮದ ವಿಶ್ರಾಂತಿ. ಈ ಆತ್ಮದ ವಿಶ್ರಾಂತಿ ಕೊಡಲಿಕ್ಕೆ ಯಾವ ಮನುಷ್ಯನಿಗಾಗಲ್ಲ, ದೇವ್ರು ಕೊಡ್ತಾರೆ. ಓಕೆ, ಓದಿ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ಇದರಲ್ಲಿ ಚೆನ್ನಾಗಿದೆ ನೋಡಿ. ಯಾವುದಕ್ಕೆ ವಿಶ್ರಾಂತಿ ಸಿಗ್ತದಂತೆ? ಯಾವುದಕ್ಕೆ? ಆತ್ಮಕ್ಕೆ ವಿಶ್ರಾಂತಿ ಸಿಗ್ತದಂತೆ. ನಾವೆಲ್ಲ ಶಾಂತಿ ಹುಡ್ಕೋದು ಯಾವುದಕ್ಕೆ ಹೇಳಿ? ನಮ್ಮ ದೇಹಕ್ಕೆ. ಸಾಲ ಇದೆ, ಕಷ್ಟ ಇದೆ, ಭಾರ ಇದೆ. ಇದಕ್ಕೆಲ್ಲ ರಿಸಲ್ಟ್ ಏನು ಗೊತ್ತಾ? ಆನ್ಸರ್ ಏನು ಗೊತ್ತಾ? ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ಎಲೆ ಕಷ್ಟಪಡುವವರೇ, ಹೊರೆ ಯಾವುದು ಈ ಲೋಕದಲ್ಲಿ ಹೇಳಿ? ನಂಗೆ ಸ್ವಲ್ಪ ಬೇಗ ಹೇಳಿ, ಟೈಮ್ ಹೋಗ್ತಾ ಇದೆ. ನಾನು ಹೆಂಗಪ್ಪ ಅಂತ ಯೋಚನೆ ಮಾಡಿದೆ, ಅಂತ ಹೋಗ್ತಾ ಇದೆ ಟೈಮ್. ಓಕೆ, ಹೊರೆ ಯಾವುದು ಹೇಳಿ ನೋಡೋಣ? ಸಾಲ ಏನ? ಕರೆಕ್ಟ್ ಹೇಳಮ್ಮ.
ಪಾಪ ಒಂದೇನೆ ಈ ಲೋಕದಲ್ಲಿ ಹೊರಲಾಗದ ಹೊರೆ, ಬೇರೆ ಯಾವುದು ಹೊರೆ ಅಲ್ಲ. ದಯವಿಟ್ಟು ಯೋಚನೆ ಮಾಡಿ. ಈ ಲೋಕದಲ್ಲಿ ಸಾಲ ಎಂಬ ಹೊರೆಯನ್ನು ನಿಮಗೆ ಹೊತ್ಕೊಳ್ಳೋಕ್ಕಾಗತ್ತೆ. ಹಠ ಹಿಡಿದು 2 ವರ್ಷ ಕಷ್ಟಪಟ್ಟು ರಾತ್ರಿ ಹಗಲು ದುಡ್ದು ನೋಡಿ, ಸಾಲದ ಹೊರೆ ತೀರಿಸ್ಬೋದು ನೀವು. ಹೌದಾ? ಬೇಡ ಬಿಡಿ, ಸದ್ಯಕ್ಕೆ ಈಗ ಅದನ್ನೇ ಮುಂದುವರಿಸ್ಬಿಡ್ತೀನಿ. ಓಕೆ, ಈ ಪಾಪ ಎಂಬ ಹೊರೆ ಇದೆಯಲ್ವಾ, ಈ ಹೊರೆಯನ್ನು ಹೊತ್ಕೊಳ್ಳಿಕ್ಕೆ ಯಾವ ಮನುಷ್ಯನಿಗೂ ಆಗಲ್ಲ. ಆದಾಮ ಹೊತ್ಕೊಂಡ್ಬಿಟ್ಟ, ನಮಗೂ ಹೊರಿಸ್ಬಿಟ್ಟ. ಈ ಪಾಪದ ಹೊರೆ ನಮ್ಮ ಹೃದಯದಲ್ಲಿ ಇರೋದ್ರಿಂದ ನಮಗೆ ಸಮಾಧಾನ ಇಲ್ಲ, ನಮಗೆ ನೆಮ್ಮದಿ ಇಲ್ಲ. ಬಿರಿಯಾನಿ ತಿಂದರೂ ಕೂಡ ನೆಕ್ಸ್ಟ್ ರಾತ್ರಿ ಅಯ್ಯೋ ಏನಪ್ಪ ದರಿದ್ರ ಜೀವನ ಅಲ್ವಾ. ಭಾನುವಾರ ಒಳ್ಳೆ ಮಟನ್ ಚಿಕನ್ ತಿಂದಿರ್ತೀವಿ, ಸೋಮವಾರ ಏನಪ್ಪ ಆ ಜೀವನ. ಬಟ್ ಯೇಸುವನ್ನು, ಕ್ರಿಸ್ತನನ್ನು, ಕರ್ತನನ್ನು ನಿಮ್ಮ ಅಂತರಂಗದಲ್ಲಿ ಪಡ್ಕೊಬಿಡಿ, ನಿಮಗೆ ಭಾನುವಾರನೂ ಒಂದೇ, ಶನಿವಾರನೂ ಒಂದೇ. ಹಾಲೆಲೂಯ, ಹಾಲೆಲೂಯ. ದೇವರಲ್ಲಿ ಇರೋನಿಗೆ ದಿನ ಇಲ್ಲ, ದೇವರಲ್ಲಿ ಇಲ್ದವನಿಗೆ ಶನಿವಾರ ಕಟಿಂಗ್ ಹೋಗಬೇಡ, ಮಂಗಳವಾರ ಕಟಿಂಗ್ ಹೋಗಬೇಡ, ಏನೆಲ್ಲ ದಿನಗಳು, ಏನೆಲ್ಲ ಕಾರ್ಯಗಳು. ಹೌದಾ? ಹೌದಾ? ಇದೆಲ್ಲ ದಿನಗಳು. ದೇವರಿಗೆಲ್ಲ ದಿನ ಒಂದೇ, ದೇವ್ರ ಮಕ್ಕಳಿಗೂ ಕೂಡ ಎಲ್ಲ ದಿನ ಒಂದೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನೀವು ನೋಡ್ತಿರೋದೆಲ್ಲ ಇದೆಯಾ? ಇರುತ್ತೆ ಬಿಡಿ, ನೀವು ಹೇಳಲ್ಲ ಕಳ್ಳರು. ಹಾಲೆಲೂಯ. ಮಾಡಲಿಲ್ಲ ಅಂದರೆ ಭಾಳ ಒಳ್ಳೆಯದು, ದೇವ್ರಿಗೆ ಸ್ತೋತ್ರ. ಓಕೆ, ಸೊ ಅದರಿಂದ ಈ ಭಾರ ತೆಗೆದಾಕ್ಲಿಕ್ಕೇ ಯೇಸು ಬಂದಿದ್ದು. ಅದು ತೆಗೆದಾಕ್ಬಿಟ್ರು 2000 ವರ್ಷಗಳ ಹಿಂದೆ. ನಾವು ಸ್ವತಂತ್ರರಾಗಿರಬೇಕು, ಭಾಳ ಖುಷಿಯಾಗಿರಬೇಕು, ಎಲ್ಲ ಕಡೆ ನಮಗೆ ಸ್ತೋತ್ರ ಮಾಡಲಿಕ್ಕಾಗಬೇಕು. ನಾನೊಂದು ವಾಕ್ಯವನ್ನು ಹೇಳಿ ಒಂದು ಆರಾಧನೆ ಮಾಡಿ ದೇವರ ವಾಕ್ಯಕ್ಕೆ ಹೋಗೋಣ. ನೋಡಿ, ನೀವು ಆಮೇಲೆ ಓದ್ಕೊಳ್ಳಿ. ಅಪೋಸ್ತಲರ ಕೃತ್ಯಗಳಲ್ವಾ, ಪ್ರೇಷಿತರ ಕಾರ್ಯಕಲಾಪಗಳು, ಅದರಲ್ಲಿ 16ನೇ ಅಧ್ಯಾಯದಲ್ಲಿ ನೀವು ನೋಡಿದ್ದೀರಾ, ಭಾಳ ಸರಿ ಕೇಳಿದ್ದೀರಾ. ಈಗ ಓದೋದು ಬೇಡ, ನೀವು 25ನೇ ವಾಕ್ಯದಿಂದ ಆಮೇಲೆ ಹೋಮ್ವರ್ಕ್ ನಿಮಗೆ ಮನೆಗೆ ಹೋಗಿ ಓದಬೇಕು ನೀವು. ಆಯಿತಾ? ಓದ್ತೀರಾ? ಈಗ ಪೌಲ ಮತ್ತು ಸೀಲ ಇವರು ದೇವರನ್ನು ಇನ್ನೊಬ್ಬರಿಗೆ ಬೋಧಿಸಿದ್ದಕ್ಕೆ, ಶುಭ ಸಂದೇಶ, ಸುವಾರ್ತೆ ಇನ್ನೊಬ್ಬರಿಗೆ ಸಾರಿದ್ದಕ್ಕೆ ಇವ್ರ ಮೇಲೆ ಸುಳ್ಳು ಆಪಾದನೆ ವರ್ಷ ಎತ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ರು. ಹಾಲೆಲೂಯ, ಹಾಲೆಲೂಯ. ನೋಡಿ, ನಮಗೆ ನಿಮ್ಮ ಕಡೆ ಗೊತ್ತಿಲ್ಲ, ನನಗೆ ಬೆಂಗಳೂರು ಅಂದರೆ ಸ್ವಲ್ಪ ಮನೆ ಚೆನ್ನಾಗಿಲ್ಲ ಅಂದರೂ ವಾಶ್ರೂಮ್ ಚೆನ್ನಾಗಿರಬೇಕು. ವಾಶ್ರೂಮ್ ಅಂದರೆ ಗೊತ್ತಾಯ್ತಾ? ಬಾತ್ರೂಮ್ ಚೆನ್ನಾಗಿರಬೇಕು. ಮನೆ ಹಂಗಿಂಗಿದ್ರು ಮ್ಯಾಟ್ರ್ ಇಲ್ಲ, ವಾಶ್ರೂಮ್ ಚೆನ್ನಾಗಿದೆಯಾ, ಕಿಚನ್ ಚೆನ್ನಾಗಿದೆಯಾ ಅದನ್ನು ನೋಡ್ತಾರೆ. ಈ ಪೌಲ ಸೀಲರನ್ನು ಒಡೆದು ಎಲ್ಲಿ ಹಾಕಿದ್ರು ಅಂದರೆ, ಆಗಿನ ಕಾಲದಲ್ಲಿ ಈ ನಮ್ಮ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಇದ್ರಲ್ವಾ, ಅವರ ಕಾಲದಲ್ಲಿ ಸೆರೆಮನೆ ಹೆಂಗಿರ್ತಿತ್ತು ಅಂದರೆ, ಈ ಎಲ್ಲ ಪಿಟ್ಟು ಗಲೀಜಿದೆಯಲ್ಲ, ಹರಿದು ಹೋಗುತ್ತಲ್ವ, ಅದಕ್ಕೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಮಾಡಿರ್ತಾರಲ್ವ, ಆ ಜಾಗದಲ್ಲಿ ಸ್ವಲ್ಪ ಜಾಗ ಮಾಡಿ, ಉಸಿರು ಆಡಲ್ಲ, ಭಾಳ ಕಷ್ಟ, ಗಲೀಜು ನೀರು ಹೋಗ್ತಾ ಇರ್ತದೆ, ಅದು ಪಿಟ್ಟದೆಲ್ಲ ಹೋಗ್ತಾ ಇರ್ತದೆ, ಆ ಜಾಗದಲ್ಲಿ ಇವ್ರನ್ನ ಹಾಕ್ತಾ ಇದ್ರಂತೆ. ಅಂಥ ಜಾಗದಲ್ಲಿ ಪೌಲ ಸೀಲರನ್ನ ಹಾಕಿದ್ದು. ಈಗ ಆ ಜಾಗದಲ್ಲಿ ವಾಸನೆಗೆ ಸ್ತೋತ್ರ ಮಾಡೋಕ್ಕಾಗತ್ತಾ? 12 ಗಂಟೆಗೆ ಪೌಲ ಸೀಲ ಏನು ಮಾಡ್ತಾ ಇದ್ರಂತೆ? ಸ್ತುತಿ ಪದಗಳನ್ನು, ದೇವರಿಗೆ ಸ್ತೋತ್ರವನ್ನು. ಎಲ್ಲಿ? ಆ ಗುಂಡಿಯಲ್ಲಿ, ಬರೀ ಜೈಲಲ್ಲ, ಆ ಕಸದ ತೊಟ್ಟಿ ಹತ್ರ, ಆ ಗಲೀಜಿನ ಮಧ್ಯೆ. ಅದಕ್ಕೆ ಪೌಲ ಹೇಳೋದೇನು ಗೊತ್ತಾ? ನೀವು ಸತತವೂ ಆನಂದಿಸಿರಿ. ಎಲ್ಲಿಂದ ಬರೆದಿದ್ದು? ಜೈಲಿಂದಾನೆ. ಆ ಗಲೀಜ್ ಪಕ್ಕದಲ್ಲಿ ಇದ್ಕೊಂಡೇ ಬರೆದಿರೋದು. ಏನಂತ? ನೀವು ಯಾವಾಗಲೂ ಆನಂದವಾಗಿರಿ. ಎಲ್ಲಿಂದ ಹೇಳ್ತಾ ಇರೋದು? ಗಲೀಜಲ್ಲಿ ಕೂತ್ಕೊಂಡು ಪೌಲ ಹೇಳ್ತಾ ಇದ್ದಾನೆ ಸಭೆಗೆ, ನೀವು ಆನಂದವಾಗಿರಿ. ಆಗತ್ತಾ ಇದು? ಈಗ ನಿಮ್ಮನ್ನ ಯಾರನ್ನಾದ್ರು, ನಿಮ್ಮ ಪಾಸ್ಟರ್ನ ಜೈಲಿಗೆ ಹಾಕ್ಬಿಟ್ರು ಏನಕ್ಕೋ, ನೆಮ್ಮದಿಯಿಂದ ಇರ್ತೀರಿ ಮನೇಲಿ? ನೀವು ಇರ್ತೀರಿ? ಅವ್ರಿಗಾಗತ್ತಾ? ನನಗಾಗತ್ತಾ? 10 ಫೋನು ಮಾಡ್ತೀನಿ ನಾನು, ಬೇಗ ಬಿಡಿಸ್ರಪ್ಪ, ನನಗಾಗಲ್ಲ, ಇಲ್ಲಿ ಬರೀ ಗಲೀಜು ಊಟ ಚೆನ್ನಾಗಿಲ್ಲ ಅಲ್ವಾ? ಪೌಲ ಆ ಸೆರೆಮನೆಯಲ್ಲಿ ವಾಸನೆ ಕೂಡ ಅವನಿಗೇನು ಅನ್ನಿಸ್ತಾ ಇಲ್ಲ. ಅವನ ಒಳಗಡೆ ಇದೆಯಲ್ಲ ಕ್ರಿಸ್ತನ ಪರಿಮಳ, ಆ ಪರಿಮಳವನ್ನು ಅನುಭವಿಸ್ತಾ, ಆ ಯೇಸು ಎಂಬ ಸುಗಂಧವನ್ನು ಅನುಭವಿಸ್ತಾ ಅವನಲ್ಲಿ ಒಳಗಡೆ ಹೇಳ್ತಾ ಇದ್ದಾನೆ. ಏನಂತ ಗೊತ್ತಾ? ಸಂತೋಷ ಹುಕ್ಕುತ್ತೆ. ನಾವು ಚರ್ಚಲ್ಲೇ ಸಂತೋಷ ಹುಕ್ಕುತ್ತೆ ಆಡೋದು ಭಾಳ ಸುಲಭ, ಆರಾಧನೆ ಮಾಡುವಾಗ ಆಡೋದು ಭಾಳ ಸುಲಭ. ಆದರೆ ಆ ಪಿಟ್ಟಲ್ಲಿ, ಆ ಗಲೀಜಲ್ಲಿ, ಅದರ ಮಧ್ಯದಲ್ಲಿ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗಿರುವ ಕಷ್ಟದ ಮಧ್ಯದಲ್ಲಿ ನಿಮ್ಮ ಒಳಗಡೆ ಇರುವ ಯೇಸುವನ್ನು ನೋಡಿ ಆರಾಧನೆ ಮಾಡಿ ನೋಡಿ, ಆವಾಗ ನೀವೆಲ್ಲ ಸಂತೋಷ ಪಡೋದು, ಪರಲೋಕ ಸಂತೋಷ ಪಡುತ್ತೆ. ಎಲ್ಲಿ ಯಾರು ಸಂತೋಷ ಪಡ್ತಾರೆ? ಪರಲೋಕ.
ಒಂದು ವಾಕ್ಯ ಇದೆ, ಸದ್ಯಕ್ಕೆ ಬೇಡ. ಈಗ ದೇವದೂತರೆಲ್ಲ ಸುಮ್ಮನೆ ಆಗ್ಬಿಡ್ತಾರಂತೆ, ಸ್ತಬ್ಧರಾಗ್ಬಿಡ್ತಾರಂತೆ. ಕೀರ್ತನೆಗಳಲ್ಲಿ ದಾವಿದ ಹೇಳ್ತಾನೆ, ದೇವದೂತ ಗಣಗಳ ಯಾಕೆ ಸುಮ್ಮನೆ ಇದ್ದೀರಾ, ಹೊಡೀರಿ ಚಪ್ಪಾಳೆ ಅಂತ ಹೇಳ್ತಾನೆ ದಾವಿದ. ಯಾಕೆ ಗೊತ್ತಾ, ಇಲ್ಲಿ ಪೌಲ ಶೀಲ ಸ್ತುತಿ ಮಾಡ್ತಾ ಇದ್ರೆ, ಕಷ್ಟ ಸಂಕಟಗಳ ಮಧ್ಯೆ ಸ್ತೋತ್ರ ಮಾಡ್ತಾ ಇದ್ರೆ, ಸ್ವರ್ಗ ಇಡೀ ಇವ್ರನ್ನ ನೋಡ್ತಾ ಇದೆ. ಇಲ್ಲಿ ಗಲೀಜಿಲ್ಲ, ಕತ್ಲೆ ಇಲ್ಲ, ಏನೂ ಇಲ್ಲ. ನಾವು ಸ್ತೋತ್ರ ಮಾಡೋದೇ ನಮ್ಮ ಕೆಲಸ, ನಾವು ಮಾಡ್ತಾ ಇದ್ದೀವಿ. ಆದರೆ ಆ ಗಲೀಜಿನ ಮಧ್ಯೆ, ಕಷ್ಟ ಸಂಕಟಗಳ ಮಧ್ಯೆ, ರಕ್ತ ಸೋರುವಾಗ ನಿಮ್ಗೆ ಹೆಂಗೆ ಆಗ್ತಾ ಇದೆ ಅಂತ ಎಲ್ಲ ಸ್ವರ್ಗ ಹಿಂಗೆ ನೋಡ್ತಾ ಇದೆ. ಈ ಸಭೆಯನ್ನು ಪರಲೋಕ ನೋಡಬೇಕು. ಹಲ್ಲೆಲೂಯಾ. ಏನಪ್ಪ ಈ ಸಭೆಯ ಮಕ್ಕಳು, ನನ್ನ ಮಕ್ಕಳು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರ ಮಧ್ಯದಲ್ಲಿ ದೇವರ ವಾಕ್ಯ ನಾನು ಅಂದಾಗ ನನ್ನನ್ನು ಇಷ್ಟಾಗಿ ಆರಾಧನೆ ಮಾಡ್ತಾರಲ್ಲ ಅಂತೇಳಿ ಮನುಷ್ಯ ಅಲ್ಲ. ಇವತ್ತು ಮನುಷ್ಯ ಒಂದು ಹೇಳ್ತಾನೆ, ನಾಳೆ ಇನ್ನೊಂದು ಹೇಳ್ತಾನೆ. ನಿನ್ನನ್ನು ಆಯ್ಕೆ ಮಾಡಿದ ದೇವರು ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನೀವು ಕುತ್ಕೊಂಡೇ ಇರಿ. ನಾನು ಇದು ಗೊತ್ತಿಲ್ವ ನಿಮ್ಗೆ ಹಾಡು ನನಗೆ ಗೊತ್ತಿಲ್ಲ, ಇರೋ ಬಾ ಮಗ, ನೀನೇ ಇವತ್ತು ನಮ್ಮನ್ನು ನಡೆಸೋದು. ವಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಗೊತ್ತಾ ಈ ಹಾಡು ಗೊತ್ತಾ? ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ಬಲಿಯಾದ, ಎಲ್ಲಿ? ಈಸಿಯಾಗಿನ ಅಥವಾ ಕಷ್ಟಕರವಾಗಿನ? ಕಷ್ಟಪಡುತ್ತಾ. ಒಂದೇ ಸರಿ ಕುಯ್ದು ಬಿಟ್ರೆ ಸತ್ತೋಗ್ಬಿಡ್ಬೋದು. ಯೇಸು ಶಿಲುಬೆಯ ಮೇಲೆ 6 ಗಂಟೆಗಳ ಕಾಲ ಆಕಾಶನೂ ಇಲ್ಲ, ಭೂಮಿಯೂ ಇಲ್ಲ. ಮಧ್ಯಭಾಗದಲ್ಲಿ ಸುಮಾರು 98 kg ಇದ್ರಂತೆ. ಅವ್ರಿಗೆ ಗೊತ್ತಿಲ್ಲ, ನನಗೆ, ನಾನು ಓದಿರೋದಷ್ಟೇ. ಅಷ್ಟು kg ಶರೀರ, ಮೇಲೇನೂ ಸಪೋರ್ಟ್ ಇಲ್ಲ, ಕೆಳಗಡೆನೂ ಸಪೋರ್ಟ್ ಇಲ್ಲ. ಹೆಂಗೆ ನನಗೋಸ್ಕರ ಸಹಿಸ್ಕೊಂಡಿದ್ದಿರಬೇಕು ಯೋಚನೆ ಮಾಡಿ. ಇಷ್ಟೆಲ್ಲ ಮಾಡಿದ್ದು ಏನಕ್ಕೆ ಗೊತ್ತಾ? ನೀವು ಈ ಲೋಕದಿಂದ ಬೇರ್ಪಟ್ಟು ಜೀವಿಸಬೇಕು ಅಂತೇಳಿ. ಹಲ್ಲೆಲೂಯಾ. ಎಲ್ಲಿಂದ ಬೇರ್ಪಟ್ಟು? ಇಷ್ಟು ಕಾರ್ಯ ಮಾಡಿ ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದಾರೆ. ಪ್ರತ್ಯೇಕವಾದ ಜನಾಂಗವನ್ನಾಗಿ ಮಾಡಿದ್ದಾರೆ. ನನ್ನನ್ನು ನಿಮ್ಮನ್ನು ಸ್ವರ್ಗದ ಮಕ್ಕಳನ್ನಾಗಿ ಮಾಡಿದ್ದಾರೆ. ಈಗ ಸ್ವರ್ಗದ ಮಕ್ಕಳಾಗಿ ಈ ಭೂಮಿಯಲ್ಲಿ, ನೀವಿರುವ ಮನೆಯಲ್ಲಿ, ನೀವಿರುವ ಜಾಗದಲ್ಲಿ ಬದುಕಬೇಕು. ನೀವು ಇಷ್ಟು ದೇವರು ಮಾಡಿದ್ದು ಗೊತ್ತಾದ ಮೇಲೂ ಕೂಡ ಎಲ್ಲರ ಜೊತೆ ಒಂದಾಗಿ, ಅಂದರೆ ಎಲ್ಲರನ್ನೂ ಪ್ರೀತಿಸಬೇಕು. ಯಾರೋ ಮಾಡೋದು ನಾವು ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಯಾರೇನೋ ಮಾಡ್ತಾರೆ, ಯಾವುದೋ ಪೂಜೆ, ಇಲ್ಲ. ನನ್ನನ್ನು ದೇವರು ಅವರ ರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಿದ್ದಾರೆ. ಈಗ ನಾನು ಬದುಕೋದು ನನ್ನ ಯೇಸುವಿನ ಇಷ್ಟದಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ನನ್ನನ್ನು ಪ್ರತ್ಯೇಕ ಮಾಡಿದ್ದಾರೆ, ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಈ ಭೂಮಿಯಲ್ಲೇ ಸ್ವರ್ಗವನ್ನು ಅನುಭವಿಸ್ಬೇಕು ನಾನು. ಆ ಸ್ವರ್ಗ ಅಂದರೆ ಬೇರೆ ಏನೂ ಅಲ್ಲ, ಶಾಂತಿ, ಸಮಾಧಾನ, ಆನಂದ, ನೆಮ್ಮದಿ, ಸಹನೆ, ಸೌಜನ್ಯ, ಇವುಗಳು ತುಂಬ್ಕೊಂಡು ಬದುಕಬೇಕು ನಾವು. ಹಲ್ಲೆಲೂಯಾ. ಸೊ ಮೊದಲನೇ ಚರಣ ನಿಮ್ಗೆ ಗೊತ್ತಿದೆ ಅಂತ ಅನಿಸುತ್ತೆ. ತಂದೆಯಾದ ನನ್ನ ದೇವನೇ, ಕರ್ತನೆ, ನನ್ನ ತಂದೆಯೇ,
ಮಹಿಮೆಯು, ಮಹತ್ವವು ಎಲ್ಲವೂ ನಿಮಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಹಲ್ಲೆಲೂಯಾ. ಸೊ ಆಡೋಣವಾ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು, ಹೇಳೋಣ ಸೇರಿ, ನಿಮಗೆ ತಾನೇ ಎಂದೆಂದಿಗೂ, ಘನತೆಯೂ ಗೌರವವೂ ಯೇಸುವೇ ನಿಮಗೆ ತಾನೇ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ರಕ್ತದಿಂದ ಸಮಾಧಾನ ಪಡಿಸಿರುವೆ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರು, ಹೇಳಿ ಸೇರಿ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ, ನಿಷ್ಕಳಂಕ ಮಗಳಾಗಿ ನನ್ನನ್ನು ನಿಲ್ಲಿಸಿರುವೆ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ರಕ್ತದಿಂದ ನಾನು ನೀವು ತೊಳೆಯಲ್ಪಡಲಿಲ್ಲ ಅಂದಿದ್ರೆ ನಾವೆಲ್ಲರೂ ಕೂಡ ತಂದೆ ದೇವರಿಗೆ ಶತ್ರುಗಳಾಗಿದ್ವಿ. ಏನಾಗಿದ್ವಿ? ವಾಕ್ಯ ಭಾಳ ಕ್ಲಿಯರಾಗಿ ಹೇಳುತ್ತೆ. ರೋಮ 5, 8, 10 ನೀವು ಓದಿದರೆ ಅಲ್ಲಿ ಗೊತ್ತಾಗುತ್ತೆ. 5ರಿಂದ 5ನೇ ಅಧ್ಯಾಯದಲ್ಲಿ 8, 9, 10 ವಾಕ್ಯ, 3 ವಾಕ್ಯಗಳನ್ನು ಆಮೇಲೆ ಓದ್ಕೊಳ್ಳಿ. ಅಲ್ಲಿ ವಾಕ್ಯ ಹೇಳುತ್ತೆ ಏನು ಗೊತ್ತಾ? ತಂದೆಯಾದ ದೇವರಿಗೆ ನಾನು ಮತ್ತು ನೀವು ಶತ್ರುಗಳಾಗಿದ್ವಂತೆ. ಯಾವಾಗ ಅಂದರೆ ಆದಾಮನೊಂದಿಗಿದ್ದಾಗ, ಕತ್ತಲೆಯಲ್ಲಿದ್ದಾಗ. ಆದರೆ ಕ್ರಿಸ್ತನ ಆ ಜನನ ಮರಣ ಪುನರುತ್ಥಾನದಲ್ಲಿ ನಾವು ವಿಶ್ವಾಸ ಇಟ್ಟಾಗ ಆ ಕ್ರಿಸ್ತನ ರಕ್ತ ನಮ್ಮನ್ನು ತೊಳೆದಾಕಿದೆ. ಈಗ ಪ್ರೈಸ್ ದ ಲಾರ್ಡ್. ಈಗ ಕ್ರಿಸ್ತನ ರಕ್ತ ನಮ್ಮನ್ನು ತೊಳೆದಿರೋದ್ರಿಂದ ಆ ತಂದೆಯೊಂದಿಗೆ ನಮಗೆ ಒಂದು ಸಂಬಂಧ ಯೇಸು ಕಲ್ಪಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ಯೇಸು ಗೊತ್ತಿಲ್ಲ ಅಂದರೆ ತಂದೆ ನಮ್ಮನ್ನು ಮುಟ್ಟೋದು ಇಲ್ಲ, ನೋಡೋದೂ ಇಲ್ಲ. ಯಾಕೆ ತಂದೆ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ನಮ್ಮೊಳಗಡೆ ಯಾರಿದ್ದಾರೆ? ಅದರಿಂದ ಮಾತ್ರನೇ. ಹಲ್ಲೆಲೂಯಾ. ನಿಮ್ಮೊಳಗಡೆ ಯೇಸು ಇಲ್ಲ ಅಂತ ಇಟ್ಕೊಳ್ಳಿ, ಅಪ್ಪ ನಿಮ್ಮನ್ನು ನೋಡಲ್ಲ, ನನ್ನನ್ನು ನೋಡಲ್ಲ. ಅಪ್ಪ ನನ್ನನ್ನು ನೋಡಬೇಕಾದ್ರೆ ನನ್ನೊಳಗಡೆ ಯೇಸು ಇರಬೇಕು. ಅದೇ ಈ ಸಾಲು, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿದ್ಯಪ್ಪ ಅಲ್ವಾ? ನಿಷ್ಕಳಂಕ. ಮೊದಲು ನಾನು ಪಾಪಿಯಾಗಿದ್ದೆ, ಅನೀತಿವಂತನಾಗಿದ್ದೆ, ಅಯೋಗ್ಯನಾಗಿದ್ದೆ. ಈಗ ನೀನು ನನ್ನ ಪಾಪವನ್ನು ತೊಳೆದಿದ್ದೀಯಾ. ಇನ್ನೊಂದೇನು ಗೊತ್ತಾ? ನಾವು ಹೊಸದಾಗಿರೋದು ಎಲ್ಲಿ ಗೊತ್ತಾ? ಒಳಗಡೆ, ಹೃದಯದಲ್ಲಿ. ಹೊರಗಡೆ ಹಂಗೆ ಇರುತ್ತೆ. ಈ ಒಳಗಡೆ ಇರುವ ಆತ್ಮನ ಶಕ್ತಿಯಿಂದ ಈ ಹೊರಗಡೆ ಸ್ವಭಾವವನ್ನು ಟ್ಯೂನ್ ಮಾಡ್ಕೋತಾ ಹೋಗ್ಬೇಕು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಿದೆಯಾ? ಒಳಗಡೆ 100% ಪವಿತ್ರಾತ್ಮರು ಬಂದರು ಇದ್ದಾರೆ. ಈ ಒಳಗಡೆ ಇರುವ ಪವಿತ್ರಾತ್ಮನ ಶಕ್ತಿಯಿಂದ ನಾವೇ, ಉದಾಹರಣೆಗೆ ಏನು ಗೊತ್ತಾ?
ಈಗ ಮನೆ ಕಟ್ಟಿದಾರಲ್ವಾ, ಮನೆ ಕಟ್ಟಿ ಮೇಲೆ ಒಂದು ಟ್ಯಾಂಕ್ ಇಡ್ತಾರೆ. ಏನಿಡ್ತಾರೆ? ಅದರಲ್ಲಿ ಏನಿರುತ್ತೆ? ನೀರು. ವಾಶ್ರೂಮ್ ಇದೆ, ಕಿಚನ್ ಇದೆ, ಬೆಡ್ರೂಮ್ ಇದೆ. ಬೆಡ್ರೂಮ್ಗೆ ಬೇಕಾಗಿಲ್ಲ ಅಲ್ವಾ? ವಾಶ್ರೂಮಲ್ಲಿ ನೀರು ಬೇಕು, ಟ್ಯಾಪ್ ಇದೆ ಅಲ್ವಾ? ಕಿಚನಲ್ಲೂ ಟ್ಯಾಪ್ ಬೇಕು. ಮೇಲೆ ಟ್ಯಾಂಕ್ ಇದೆಯಲ್ವಾ, ಆ ಟ್ಯಾಂಕಲ್ಲಿ ನೀರಿದೆಯಲ್ವಾ, ಆ ನೀರು ಯಾವಾಗಲೂ ಅಲ್ಲಿ ಇರುತ್ತೆ, ಖಾಲಿ ಆಗಲ್ಲ ಅಲ್ವಾ? ನಮ್ಮ ಟ್ಯಾಂಕ್ಗಳಲ್ಲಿ ಖಾಲಿ ಆಗುತ್ತೆ. ನಾನು ಹೇಳ್ತಾ ಇರೋದು ಪರಲೋಕದ ಟ್ಯಾಂಕ್, ಈ ಆತ್ಮ ಎಂಬ ಟ್ಯಾಂಕ್. ಈ ಟ್ಯಾಂಕಲ್ಲಿ ನೀರಿದೆ. ನೀರಂದರೆ ಜೀವಜಲ ಇದೆ, ಪವಿತ್ರಾತ್ಮನ ಜಲ ಇದೆ. ಓಕೆನಾ? ಈ ನೀರನ್ನು ಈ ಬಾತ್ರೂಮ್ಗೆ ಮತ್ತು ಕಿಚನ್ಗೆ ಪೈಪ್ ಹಾಕಿರ್ತಾರಲ್ವಾ, ಆ ಪೈಪ್ ಬಾತ್ರೂಮಲ್ಲಿ ಹಿಂಗೆ ತಿರುಗಿಸಿದಾಗ ಏನು ಬರುತ್ತೆ? ಎಲ್ಲಿಂದ ಬಂದಿದ್ದದು? ಟ್ಯಾಂಕಿಂದ. ಈಗ ನಿಮ್ಮ ಒಳಗಡೆ ಹೃದಯ ಇದೆಯಲ್ವಾ, ಅದೇ ಟ್ಯಾಂಕ್. ಅದರೊಳಗಡೆ ಪವಿತ್ರಾತ್ಮನ ಜಲ ಇದೆ. ನೀವು ಈ ಬಾಡಿಗೆ ಟ್ಯಾಪ್ ತಿರುಗಿಸಿದ್ರೆ ನಿಮ್ಮ ಬಾಡಿಗೆಲ್ಲ ಬರುತ್ತೆ. ಹಲ್ಲೆಲೂಯಾ. ಸೊ ತಂದೆಯೊಂದಿಗೆ ಸಮಾಧಾನ ಪಡಿಸಿದ್ದು ಯಾರು ಅಂದರೆ ಯೇಸುವಿನ ರಕ್ತ. ಇವತ್ತು ನಾವು ತಪ್ಪು ಮಾಡ್ತೀವಿ, ವಿಶ್ವಾಸಿಗಳಾದ್ಮೇಲೂ ಕೂಡ ತಪ್ಪು ಮಾಡ್ತೀವಿ, ಮಾಡಲ್ವಾ? ನಾನು ಮಾಡ್ತೀನಮ್ಮ, ನೀವೆಲ್ಲ ಗೊತ್ತಿಲ್ಲ ನನಗೆ. ಮಾಡ್ತೀರಾ? ಮಾಡಿದಾಗ ಯಾಕೆ ನಾವು ಸತ್ತೋಗಲ್ಲ? ಯಾಕೆ ಆವಾಗ ನಮಗೆ ತೊಂದರೆ ಏನೂ ಆಗಲ್ಲ? ಯಾಕೆ ಗೊತ್ತಾ? ನಿಮ್ಮನ್ನೆಲ್ಲ ನೋಡೋದು, ನೀವು ವಿಶ್ವಾಸ ಇಟ್ಟು ಯೇಸುವನ್ನು ಪಡ್ಕೊಂಡ್ರಲ್ಲ, ಆ ಯೇಸುವನ್ನು ನೋಡ್ತಾರಪ್ಪ. ಆ ಯೇಸುವನ್ನು ನೋಡಿ ನಮ್ಮನ್ನು ಉಳಿಸ್ತಾರೆ. ಅದು ಬೇರೆ ಸಹೋದರಿ ಹೇಳ್ತಾಯಿದ್ರು, ಪರಲೋಕದಲ್ಲಿ ನನ್ನ ಪರವಾಗಿ ಪರಲೋಕದಲ್ಲಿ ಯೇಸು ಪ್ರಾಣ ಕೊಟ್ಟಿದ್ದಲ್ಲದೆ ಪ್ರಾರ್ಥನೆ ಮಾಡ್ತಾನೇ ಇದ್ದಾರಂತೆ. ಅದರಿಂದ ಉಳಿದಿರೋದು ನಾವು ತಪ್ಪು ಮಾಡಿದ್ರು ಕೂಡ ಯಾಕೆ ಉಳಿತೀವಿ ಅಂದರೆ ಅಲ್ಲಿ ನನಗಾಗಿ ಮಾಡ್ತಿರ್ತಾರೆ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕೊನೆಯ ಚರಣ ಏನು ಹೇಳುತ್ತೆ ಗೊತ್ತಾ? ಮೊದಲು ಯಾಜಕರು ಅಂತ ಇದ್ದರು, ಪ್ರೀಸ್ಟ್ ಅಲ್ವಾ? ಅಲ್ಲಿಗೆ ಯಾರೂ ಹೋಗಂಗೆ ಇರಲಿಲ್ಲ. ಬೈಬಲ್ ಕೂಡ ನಮ್ಮ ಕೈಗೆ ಕೊಡ್ತಾ ಇರಲಿಲ್ಲ ಯಾರೂ. ಹಲ್ಲೆಲೂಯಾ, ಹೌದಾ? ಅಲ್ಲಿಗೆ ಹೋಗಂಗೆ ಇರಲಿಲ್ಲ, ಬೈಬಲ್ ಮುಟ್ಟಂಗೆ ಇರಲಿಲ್ಲ. ನಮ್ಮನೇಲಿ ಬೈಬಲ್ ಇತ್ತು, 40 ರೂಪಾಯಿ ಇದ್ದಾಗ ನಾನು ತೊಗೊಂಡಿದ್ದು. ಅದು ಎಲ್ಲಿತ್ತು ಅಂದರೆ ಅಲ್ಲೇ ಇತ್ತು. ಈ ದೇವ್ರ ಫೋಟೋ ಒಂದು ಇಟ್ಬಿಡ್ತೀವಿ, ಅಲ್ಲಿ ಇಟ್ಬಿಡ್ತಾಯಿದ್ವಿ ಅಲ್ವಾ? ನೀವು ಮಾಡಲ್ಲ ಬಿಡಿ, ನಾನು ಮಾಡ್ತಾಯಿದ್ದೆ. ಸೊ ಅದು ಮುಟ್ಟಂಗಿಲ್ಲ, ಅದು ಪರಿಶುದ್ಧರು ಮಾತ್ರ ಮುಟ್ಟೋದು. ಆ್ಯಕ್ಚುಲಿ ಗೊತ್ತಾಗಿದ್ದು ಆಮೇಲೆ ಅದು ಬೇಕಾಗಿರೋದು ಪಾಪಿಗಳಿಗೆ ಅಂತ. ಹಲ್ಲೆಲೂಯಾ. ಅದು ಬೇಕಾಗಿರೋದು ನನಗೂ ನಿಮಗೆ. ಸೊ ಯಾರು ಹೋಗಂಗೆ ಇರಲಿಲ್ಲ. ಇನ್ನೊಂದೇನು ಗೊತ್ತಾ? ಅಪ್ಪನನ್ನು ಅಪ್ಪ ಅಂತ ಕರೀಲಿಕ್ಕೆ ನಮ್ಗೆ ಯಾರಿಗೂ ಆಗ್ತಿರಲಿಲ್ಲ. ಯಾಕೆಂದರೆ ಅಪ್ಪನಿಗೆ ವಿರೋಧಿಗಳು ನಾವು ಅಲ್ವಾ? ಆದರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರ ಅವರಲ್ಲಿ ವಿಶ್ವಾಸ ಇಟ್ಟ ಕಾರಣ ಈಗ ಯೇಸು ಅಪ್ಪ ನನ್ನಪ್ಪ ಆಗಿಬಿಟ್ಟಿದ್ದಾರೆ. ಯೇಸು ಅಪ್ಪ ನನ್ನಪ್ಪ. ಈಗ ನಾನು ಅಪ್ಪ ಅಂತ ಕರಿಬೋದು. ಪರಲೋಕದಲ್ಲಿರುವ ನಮ್ಮ ತಂದೆ ಸುಮ್ಮನೆ ಮೊದಲು, ಈಗ ಯೇಸುವನ್ನು ಪಡ್ಕೊಂಡ್ಮೇಲೆ ಈಗ ಯೇಸು ನನ್ನ ಒಳಗಡೆ ಇದ್ದಾರಲ್ವಾ, ಯೇಸು ನಾನು ಸೇರಿ ತಾನೇ ಅಪ್ಪನನ್ನು ಕರೆಯೋದು. ಅದರಿಂದ ಅಪ್ಪ ಆನ್ಸರ್ ಮಾಡ್ತಾರೆ. ನೀವಾಗಿ ಮಾತಾಡಿದ್ರೆ ಮಾತಾಡಲ್ಲ, ಅವರು ವಾಪಸ್ ಮಾತಾಡಲ್ಲ. ನಿಮ್ಮೊಳಗಡೆ ಯೇಸುವನ್ನು ಪಡ್ಕೊಂಡು ನೀವು ಮಾತಾಡಿದ್ರೆ ಆನ್ಸರ್ ಮಾಡ್ತಾರೆ. ಯಾಕೆ ಹೇಳಿ? ಮಾತಾಡಿದ್ದು ಯಾರ ಜೊತೆ? ಯೇಸುನ ಜೊತೆ, ಪವಿತ್ರಾತ್ಮನ ಜೊತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಓಕೆನಾ? ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಹೇಳೋಣ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. ಘನತೆಯೂ ಗೌರವವು ಯೇಸುವೇ
ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ನಮ್ಮ ಮಧ್ಯದಲ್ಲಿ ನೀವು ಚಲಿಸುತ್ತಿರುವುದಕ್ಕಾಗಿ ಇರುವುದಕ್ಕಾಗಿ ಒಬ್ಬೊಬ್ಬರ ಹೃದಯಗಳನ್ನು ತೆರೆದದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ. ಈ ಸಮಯದಲ್ಲಿ ಒಬ್ಬೊಬ್ಬರ ಅಂತರಂಗಗಳಲ್ಲಿ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ. ಒಂದೊಂದು ಮಾತುಗಳು ಪ್ರತಿಯೊಬ್ಬರಲ್ಲಿ ಒಂದು ಜೀವವನ್ನು ತರುವುದಕ್ಕಾಗಿ ಸ್ತೋತ್ರಪ್ಪ. ಕತ್ತಲೆಯನ್ನು ತೆಗೆದುಹಾಕುವುದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್.